ಒಂದು ಸ್ಟ್ರಕ್ಚರ್ ಕೊಟ್ಟು ಹೆಸರು ಹೇಳಿ ಅಂತ ಹೇಳ್ಬೋದು, ಒಂದು ಹೆಸರು ಕೊಟ್ಟು ಸ್ಟ್ರಕ್ಚರ್ ಬರಿ ಅಂತಾನು ಹೇಳ್ಬೋದು. ನೋಡ್ರಿ IUPAC ನೇಮ್ ಆಫ್ ದ ಕಂಪೌಂಡ್, ನೋಡ್ರಿ ಡಬಲ್ ಅಂಡ್ ಟ್ರಿಪಲ್ ಬಾಂಡ್ ಹೇಳಿದ್ನಲ್ಲ, ದ ಸೇಮ್ ಥಿಂಗ್. ಡಬಲ್ ಬಾಂಡ್ ಗೆಟ್ಸ್ ದ ಪ್ರಿಫರೆನ್ಸ್, ಐ ಟೋಲ್ಡ್ ಯು. ಬಟ್ ಹಿಯರ್ ಇಲ್ಲಿ ನೀವು ಡಬಲ್ ಬಾಂಡ್ ಪ್ರಿಫರೆನ್ಸ್ ಕೊಡಬೇಕಂತ 1 ಇದು 2 ಇದು 3 ಇದು 4 ಮಾಡಿದರೆ ನಿಮ್ಮ ಲೋಕಂಟ್ ನಂಬರ್ಸ್ ಏನೇನಾಗುತ್ತೆ 2 ಮತ್ತೆ 4 ಆಗುತ್ತೆ. ದ ಕರೆಕ್ಟ್ IUPAC ನೇಮ್ ಆಫ್ ದಿಸ್ ಇಲ್ಲೇ ನೋಡ್ರಿ, ವಿ ಆರ್ ಗೋಯಿಂಗ್ ಟು ಹ್ಯಾವ್, ಇಲ್ಲೇನಿದೆ CH2, ಇಲ್ಲೇನಿದೆ CH3. ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಐ ವೆಲ್ಕಮ್ ಯು ಆಲ್ ಬ್ಯಾಕ್ ಟು ಫಿಸಿಕ್ಸ್ ವಾಲಾ ಒನ್ಸ್ ಅಗೇನ್. ಸ್ಟೂಡೆಂಟ್ಸ್, ಇವತ್ತು ವಿ ಹ್ಯಾವ್ ಟೇಕನ್ ದ ಟಾಪಿಕ್ ಆಫ್ ಡಿಸ್ಕಷನ್ ದಟ್ ಇಸ್ IUPAC nomenclature of organic compounds. ಇದರ ಮೇಲೆ ಸೂಪರ್ 30 questions we are going to solve. This topic becomes extremely important. Why? There are various reasons. From any perspective, this chapter is important. This topic is important. ಯಾಕಂದ್ರೆ they can directly ask you question like ಒಂದು ಸ್ಟ್ರಕ್ಚರ್ ಕೊಟ್ಟು ಹೆಸರು ಹೇಳಿ ಅಂತ ಹೇಳ್ಬೋದು, ಒಂದು ಹೆಸರು ಕೊಟ್ಟು ಸ್ಟ್ರಕ್ಚರ್ ಬರಿ ಅಂತಾನು ಹೇಳ್ಬೋದು. That is number one. And in the last 2 to 3 shifts of JEE main, they have directly asked you the IUPAC name of so and so structure ಕೊಟ್ಬಿಟ್ಟು they have asked you the name. So there it helps you out. For objective, it helps you out for sure. ನೀಟಲ್ಲೂ ಒಂದು ಕ್ವಶನ್ ಕೇಳ್ಬೋದು, KCET ಅಲ್ಲೂ ಒಂದು ಕ್ವಶನ್ IUPAC nomenclature ಮೇಲೆ ಕ್ಲಿಯರ್ಲಿ ಕೊಡಬಹುದು. In addition to that, where it helps, you have studied the chapters like haloalkanes, haloarenes, alcohols, phenols, ethers, carboxylic acid, esters, amines ಎಲ್ಲ ಕಲ್ತಿದ್ದೀರಿ. ಸೊ ಆ ಪರ್ಟಿಕ್ಯುಲರ್ ಚಾಪ್ಟರ್ ಮೇಲೆ if they are asking you some theory question in your board exam, ಅಲ್ಲೂ ಕೂಡ they can just tell you the name, ಅದರದ್ದು ರಿಯಾಕ್ಷನ್ ಬರಿ ಅಂತ ಅವ್ರು ಕೇಳ್ಬೋದು. ಆ ನೇಮ್ ಕೊಟ್ಟಾಗ ಆ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ದು ರಿಯಾಕ್ಷನ್ ಬರಿಬೇಕಂತಂದ್ರೆ ಯು ಶುಡ್ ನೋ ಇಟ್ಸ್ ಸ್ಟ್ರಕ್ಚರ್. ಸೊ ನೇಮ್ ಕೊಟ್ಟು ಸ್ಟ್ರಕ್ಚರ್ ಬರೀಲಿಕ್ಕೆ ಬರಬೇಕು ನಿಮಗೆ. ಸೊ ದೇರ್ ಇಟ್ ಹೆಲ್ಪ್ಸ್. ಆಮೇಲೆ ಕೆಲವೊಂದ್ಸಲ ಏನು ಮಾಡ್ತಾರೆ, ದೇ ವಿಲ್ ರೈಟ್ ದ ಫಿಲ್ ಇನ್ ದ ಬ್ಲಾಂಕ್ಸ್ ಕೈಂಡ್ ಆಫ್ ಕ್ವಶನ್ಸ್ ಅಲ್ಲಿ ರಿಯಾಕ್ಟೆಂಟ್ ಕೊಟ್ಟಿರ್ತಾರೆ, ರೈಟ್, ಪ್ರಾಡಕ್ಟ್ ಕೇಳಿರ್ತಾರೆ. ಸೊ ದೇರ್ ಯು ಹ್ಯಾವ್ ಟು ರೈಟ್ ದ ಪ್ರಾಡಕ್ಟ್ ಆ್ಯಂಡ್ ಅವ್ರ ನೇಮ್ ಕೇಳಿರ್ತಾರೆ. ಸೊ ಪ್ರಾಡಕ್ಟನ್ನು ಬರೀಬೇಕು, ರಿಯಾಕ್ಷನ್ ಮಾಡಿಬಿಟ್ಟು ಆ ಪ್ರಾಡಕ್ಟ್ ನೇಮನ್ನು ನೀವು ಫಿಗರ್ ಔಟ್ ಮಾಡಬೇಕು. ಸೊ ಲೈಕ್ ದಿಸ್ ದೇ ವಿಲ್ ಆಸ್ಕ್ ಯು ಕ್ವಶನ್. ಇಸ್ ದಟ್ ಕ್ಲಿಯರ್? ಸೊ ಇನ್ many perspectives, this particular chapter will be useful for you. You cannot escape this chapter. Is that clear, students? So let us get started. One or two, you may not get 2 questions based on this. 1 question for sure you may get it. Is that clear? And it may be for NEET irbodu, KCET irbodu, JEE irbodu. You're very likely to get direct question. Structure kottu name kelbodu, name kottu structure kelbodu. Definitely, otherwise also this chapter is going to be helpful for you. Is that clear? As I told. Okay, right. So let us take some questions. So before that, you should know, students, when you are writing the name of the organic compounds, you come across something called as what? Functional group. Very simple functional groups like alcohol, aldehyde, carboxylic acids, ketones, right? Esters. All those things you have come across. So when there are only one functional group, you know that there would be a suffix for that, and there would be prefix based on if there are more than ಒಂದಕ್ಕಿಂತ ಹೆಚ್ಚು ಫಂಕ್ಷನಲ್ ಗ್ರೂಪ್ ಇದ್ದಾಗ ಅದರಲ್ಲಿ ಒಂದನ್ನು ನೀವು ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಅಂತ ತಗೋತೀರಿ, ಅದು ಪ್ರಿಫಿಕ್ಸ್ ಅಲ್ಲಿ ಬರುತ್ತೆ, ರೈಟ್. ಇನ್ನೊಂದು the one you will take a secondary functional group which comes in the prefix ಅಲ್ಲಿ ಬರುತ್ತೆ, ಇನ್ನೊಂದು ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ which comes in the suffix ಅಲ್ಲಿ ಬರುತ್ತೆ. ಇಸ್ ದಟ್ ಕ್ಲಿಯರ್? ಅದು ಸಫಿಕ್ಸ್ ಅಲ್ಲಿ ಬಂದಾಗ ಅದರ ನೇಮ್ ಬೇರೆ ಇರುತ್ತೆ, ಪ್ರಿಫಿಕ್ಸ್ ಅಲ್ಲಿ ಬಂದಾಗ ಅದರ ನೇಮ್ ಬೇರೆ ಇರುತ್ತೆ. ಬಟ್ ಬಿಫೋರ್ ದ್ಯಾಟ್ ಯು ಶುಡ್ ನೋ ದ ಪ್ರಯಾರಿಟಿ ಲಿಸ್ಟ್ ಆಫ್ ದ ಫಂಕ್ಷನಲ್ ಗ್ರೂಪ್ಸ್. ಇಸ್ ದಟ್ ಕ್ಲಿಯರ್? ಸೊ ಐ ಆಮ್ ಗೋಯಿಂಗ್ ಟು ರೈಟ್ ದ ಪ್ರಯಾರಿಟಿ ಲಿಸ್ಟ್ ಆಫ್ ದ ಫಂಕ್ಷನಲ್ ಗ್ರೂಪ್ಸ್. ಸೊ ಇನ್ ದ್ಯಾಟ್ ಪ್ರಯಾರಿಟಿ ಲಿಸ್ಟ್ ಕಮ್ಸ್ ವಾಟ್ ಫಾರ್ ಯು, ದಟ್ ಇಸ್ COOH ಬರುತ್ತೆ. ಆಮೇಲೆ ಯು ಆರ್ ಗೋಯಿಂಗ್ ಟು ಗೆಟ್ anhydride, yes or no, acid anhydride. ಆಮೇಲೆ you will get COCl, that is ester, sorry, COOR, ester. ಆಮೇಲೆ acid chloride, then you will have acid amide, then you will have cyanide, yes, then you will have aldehyde, amale ketone, right, aldehyde, ketone, amale alcohol, amale thiol, then you may have
amine, right? And then you may have ether, right? Amele ene, the double bond, and then the triple bond, then you will have halogen, then you will have nitro groups, amele you will have alkyl group, right? This is the particular order you should be remembering it. Is that clear? Generally all this, the last ಏನು ಬರುತ್ತಲ್ಲ ಇದು halogen ಇರಲಿ, nitro group ಇರಲಿ, alkyl group ಇರಲಿ, all they come as a substituent groups. Is that clear? And when there is a double bond as well as a triple bond, when there is equal locant from either of the side, you have to give preference to double bond. Otherwise, lowest sum rule. All those rules have to be read. Is that clear? Wherever required, I will tell you that. Is that clear? Let's get started. Okay, right. ನೋಡ್ರಿ IUPAC name of the compound. ನೋಡ್ರಿ double and triple bond ಹೇಳಿದ್ನಲ್ಲ, the same thing. Question number 1. IUPAC name of the compound CH2 double bond CCH3 single bond CH2 C triple bond CH. So here ಈ ಕಡೆಯಿಂದ ಹೋದ್ರಿ ಅಂತಂದ್ರೆ ಕಾರ್ಬನ್ಗೆ ಡಬಲ್ ಬಾಂಡೆಡ್ ಕಾರ್ಬನ್ ನಂಬರ್ 1, this is number 2, number 3, number 4, number 5. ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಟ್ರಿಪಲ್ ಬಾಂಡ್ಗೆ ನಂಬರ್ 1 ಬರ್ತದ. ಟ್ರಿಪಲ್ ಬಾಂಡು ನಂಬರ್ 1, ಡಬಲ್ ಬಾಂಡು ನಂಬರ್ 1 ಇದ್ದಾಗ ಫಸ್ಟ್ ಯು ಹ್ಯಾವ್ ಟು ಗಿವ್ preference to ene. In addition to that, if you count from this side, second position ಗೆ ನಿಮಗೆ substituent group ಇದೆ. So therefore what would be the name? Substituent groups comes in the prefix alva, right? So that should be what? 2-methyl. 2-methyl. 1 2 3 4 5. 2-methyl ಏನಾಗುತ್ತೆ ಈಗ? ಪೆಂಟ್ ಒಂದನೇ ಪೊಸಿಷನ್ ಅಲ್ಲಿ ಏನಿದೆ? ENE ಇದೆ. E is replaced by ನಾಲ್ಕನೇ ಪೊಸಿಷನ್ ಅಲ್ಲಿ ಏನಿದೆ? YNE ಇದೆ. You can name it like this. 2-methyl pent 1-ene 4-YNE. 2-methyl pent 1-ene 4-YNE. Right. First one itself is your answer. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? Is that clear everyone? Right. Next. Cyclohexadiene. Cyclo ಅಂದ್ರೆ cyclic, hexa ಅಂದ್ರೆ 6, ಡೈನ್ ಅಂದ್ರೆ 2 ಡಬಲ್ ಬಾಂಡು. ಸೈಕ್ಲೋ 6 ಕಾರ್ಬನ್, 1 2 3 4 5 6 ಕಾರ್ಬನ್, 2 ಡಬಲ್ ಬಾಂಡ್ ಡೈನ್. ಇದರಲ್ಲಿ ವಿನೈಲಿಕ್ ಎಷ್ಟು ಮತ್ತೆ ಅಲೈಲಿಕ್ ಹೈಡ್ರೋಜನ್ ಆಟಮ್ಸ್ ಎಷ್ಟು? may not be directly related to IUPAC nomenclature, but still important from GOC chapter point of view. Okay, ಎಷ್ಟು ವಿನೈಲಿಕ್ ಇದಾವೆ, ಎಷ್ಟು ಅಲೈಲಿಕ್? ವಿನೈಲಿಕ್ ಅಂಡ್ as well as ಅಲೈಲಿಕ್, ಇದರ ನೇಮ್ದು ಮೀನಿಂಗ್ ಏನಂತ ಗೊತ್ತಿರಬೇಕು. ವಾಟ್ ಇಸ್ ವಿನೈಲಿಕ್? ವಿನೈಲಿಕ್ is what? ಕಾರ್ಬನ್ ಚೈನ್ ಅಲ್ಲಿ ಕಾರ್ಬನ್ ಡಬಲ್ ಬಾಂಡ್ ಅಲ್ಲಿ ಯಾವ ಕಾರ್ಬನ್ sp2 ಹೈಬ್ರಿಡೈಸ್ ಆಗಿರುತ್ತಲ್ಲ, ದಟ್ ಇಸ್ ವಿನೈಲ್. ಎಷ್ಟೋರ್ನು? ಅಲೈಲಿಕ್ ಅಂದ್ರೆ ಏನು? ಯಾವ ಕಾರ್ಬನ್ sp3 ಆಗಿರುತ್ತೋ ಕಾರ್ಬನ್ ಚೈನ್ ಅಲ್ಲಿ ಅದರ ನೆಕ್ಸ್ಟ್ ಡಬಲ್ ಬಾಂಡ್ ಇರಬೇಕು. ಈ sp3 ಕಾರ್ಬನ್ಗೆ ಏನಂತಾರ? ಅಲೈಲಿಕ್ ಅಂತಾರ. ದಿಸ್ ಇಸ್ ಅಲೈಲಿಕ್. sp3 carbon next to sp2 carbon of the carbon chain, that is allylic. Is that clear? So ಇಲ್ಲಿ allylic ಎಷ್ಟಿದೆ, ವಿನೈಲಿಕ್ ಎಷ್ಟಿದೆ? ಈಗ ವಿನೈಲಿಕ್ ಎಷ್ಟಿದೆ? ಫಸ್ಟ್ ಇದು ವಿನೈಲಿಕ್ ಅಲ್ವಾ, ಡಬ್ಲಿ ಬಾಂಡೆಡ್ 1, this is 2, this is 3, this is 4. So 4 vinylic carbon atoms we are having. 4 ಮೊದಲು ಬರೋ ಆನ್ಸರ್ ಯಾವುದು? ಇದು ಒಂದು. This is ruled out, this is also ruled out. ಅಲೈಲಿಕ್ ಎಷ್ಟಿದಾವ? ದಿಸ್ ಇಸ್ sp3, ರೈಟ್? ಇಲ್ಲೇ ಒಂದು ಕಾರ್ಬನ್ 2 ಬಾಂಡ್ ಇದಾವೆ. ಇಲ್ಲಿ 2 ಹೈಡ್ರೋಜನ್ ಆಟಮ್ ಆಬ್ವಿಯಸ್ಲಿ ಇರುತ್ತೆ. ಸೊ ಟೋಟಲಿ 4 ಸಿಗ್ಮಾ ಬಾಂಡ್ ಅಂದರೆ 1 2 3 4 ಸಿಗ್ಮಾ ಬಾಂಡ್ ಅಂದರೆ ಇಟ್ ಹ್ಯಾಸ್ ಟು ಬಿ sp3. ಎಷ್ಟೋರ್ನು? sp3 ನೆಕ್ಸ್ಟ್ ಟು sp2 ಅಂದರೆ ದಿಸ್ ಇಸ್ ಅಲೈಲಿಕ್. ಅಲೈಲಿಕ್ ಎಷ್ಟಿದಾವೆ ಕಾರ್ಬನ್ಸು? 2 ಇದ್ದಾವೆ. ಸೊ ಆಫ್ಟರ್ 4 ಕಮ್ಸ್ 2, ಇನ್ ವಿಚ್ ಆಪ್ಷನ್? ಆಪ್ಷನ್ 4, ದಟ್ ಈಸ್ ಆಪ್ಷನ್ ಡಿ, ನಾಟ್ ದಿಸ್. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ರೈಟ್. ನೆಕ್ಸ್ಟ್ ನೋಡಿ, KCET 2016 IUPAC ನೇಮ್ ಆಫ್ ದ ಕಂಪೌಂಡ್. ಇಲ್ಲೇ ನೋಡ್ರಿ, ಈ ಕಾರ್ಬನ್ಗೆ ಹ್ಯಾಲೋಜನ್ ಇದೆ, ಈ ಕಾರ್ಬನ್ಗೆ ಡಬಲ್ ಬಾಂಡ್ ಇದೆ. ವೆನ್ ಇಟ್ ಕಮ್ಸ್ ಟು ಡಬಲ್ ಬಾಂಡ್ ಅಂಡ್ ಹ್ಯಾಲೋಜನ್, ಡಬಲ್ ಬಾಂಡ್ ಗೆಟ್ಸ್ ದ ಪ್ರಿಫರೆನ್ಸ್, ಐ ಟೋಲ್ಡ್ ಯು. ಬಟ್ ಹಿಯರ್ ಇಲ್ಲಿ ನೀವು ಡಬಲ್ ಬಾಂಡ್ ಪ್ರಿಫರೆನ್ಸ್ ಕೊಡಬೇಕಂತ 1 ಇದು 2 ಇದು 3 ಇದು 4 ಮಾಡಿದರೆ ನಿಮ್ಮ ಲೋಕಂಟ್ ನಂಬರ್ಸ್ ಏನಾಗುತ್ತೆ? 2 ಮತ್ತೆ 4 ಆಗುತ್ತೆ. ಇಸ್ ದಟ್ ಕ್ಲಿಯರ್? ಬಟ್ ಇಫ್ ಯು ಗೋ ಫ್ರಮ್ ದಿಸ್ ಸೈಡ್, ಕನ್ಸಿಡರಿಂಗ್ ಇದೆ ಹ್ಯಾಲೋಜನ್ಗೆ ನಂಬರ್ 1 ಕೊಟ್ಬಿಟ್ಟು ಇದು 2 ಕೊಟ್ರೆ
ಇದು 3 ಕೊಟ್ಟರೆ ಇದು 4 ಕೊಟ್ಟರೆ ಏನಾಗುತ್ತೆ ನಿಮ್ಮದು 1 and 2 ಆಗುತ್ತೆ. Is that clear? So this is 1 and 2. The first point of difference is at the very first carbon only. Second position, ಈ ಥರ ನೀವು ಹೋದರೂ ಕೂಡ second position double bond ಗೆ still second position ಬರುತ್ತೆ. But 1 plus 2 is definitely how much? 3. 2 plus 4 is how much? 6. So this is not right way of counting it. This is the right way of counting it. So therefore, if it is 1, 2, 3, 4, is that clear? 1 bromo ಆಗುತ್ತೆ. 1 bromo 1 bromo 1 2 3 4 4 ಕಾರ್ಬನ್ ಅಲ್ವಾ, 4 ಕಾರ್ಬನ್ ಅಂದರೆ ಬ್ಯೂಟ್ 2 ENE. 1 bromo bute 2 Ne. 1 bromo bute 2 ENE is the right one. Is that clear, students? Right. Next, the correct IUPAC name of this following. Okay, ಇಲ್ಲೆಲ್ಲ ಏನಿದೆ, ಇಲ್ಲಿ CH3 ಇದೆ, ಇಲ್ಲಿ CH2, CH2, CH, CH, CH2, CH3 ಇದೆ. Right, ಇಲ್ಲೂ CH3 ಇದೆ. Right, we have only alkyl group. So ಇಲ್ಲಿ ಏನಿದೆ, ಡಬಲ್ ಬಾಂಡ್ ಇದೆ. ಸೊ ಕಾರ್ಬನ್ ವೇರ್ ಡಬಲ್ ಬಾಂಡ್ ಸ್ಟಾರ್ಟ್ಸ್ ಅಲ್ಲ, ಅದಕ್ಕೆ ಮಿನಿಮಮ್ ನಂಬರ್ ಕೊಡಬೇಕಲ್ಲ. ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಕೌಂಟಿಂಗ್ ಫ್ರಮ್ ದೇರ್. 1 2 3. ಇಲ್ಲಿ ಏನಾದರೂ ಟರ್ನ್ ತೊಗೊಂಡ್ರೆ 4 5 6 ಆಯಿತು. ಮುಂದೆ ಹೋದರೆ 4 5 6 ಆಯಿತು. ಕೆಳಗಡೆ ಬಂದರೆ 4 5 6 ಬಂತು. ಸೊ ವೇರ್ ವಿಲ್ ಯು ಗೋ? ಇಫ್ ಯು ಗೋ ಟುವರ್ಡ್ಸ್ ದಿಸ್ ಸೈಡ್ ನಿಮಗೆ ಒಂದೇ ಒಂದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಸಿಗುತ್ತೆ. ಇಫ್ ಯು ಕಮ್ ಲೈಕ್ ದಿಸ್ 4 5 6 ಅಂದರೆ ನಿಮಗೆ ಇದೊಂದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್, ಇದೊಂದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಸಿಗುತ್ತೆ. ಇಫ್ ಯು ಗೋ ಟುವರ್ಡ್ಸ್ ದಿಸ್ ಸೈಡ್ ದೆನ್ ದ ಆನ್ಸರ್ ಅಗೇನ್ ಇಟ್ ಇಸ್ ಸೇಮ್ ಓನ್ಲಿ. 3 4 5 6 ಬಂದರೆ 3 and 4 ಪೊಸಿಷನ್ಗೆ ನಿಮಗೆ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಸಿಗುತ್ತೆ. ಸ್ಟ್ರೇಟ್ ಬಂದರೂ ಕೂಡ 3 and 4 ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಸಿಗುತ್ತೆ. ಇಸ್ ದಟ್ ಕ್ಲಿಯರ್, ಸ್ಟೂಡೆಂಟ್ಸ್? ರೈಟ್, ಓಕೆ ಫೈನ್. ಸೊ ನಾವು ಥರ್ಡ್ ಪೊಸಿಷನ್ಗೆ ಯಾವ ಗ್ರೂಪ್ ಬಂದಿರೋದು? 3 ಕಾರ್ಬನ್ ಆಟಮ್ ಇರೋದು CH2 CH2 ಅಂದರೆ ಇದು ಪ್ರೊಪೈಲ್ ಆಯಿತು. 4ನೇ ಪೊಸಿಷನ್ಗೆ ಏನು ಬಂದಿದೆ? CH3 CH2 ಅಂತಂದರೆ ಈಥೈಲ್ ಆಯಿತು. ಸೊ ಥರ್ಡ್ ಪೊಸಿಷನ್ಗೆ ಪ್ರೊಪೈಲ್ P, ಫೋರ್ತ್ ಪೊಸಿಷನ್ಗೆ ಈಥೈಲ್ E. ಸೊ ಯಾವ್ದು ಫಸ್ಟ್ ಹೇಳ್ಬೇಕು ನೀವೀಗ? ಅಲ್ಫಾಬೆಟಿಕಲಿ E ಫಸ್ಟ್ ಹೇಳಬೇಕಲ್ಲ. ಸೊ ದೇರ್ ಫೋರ್ 4 ಈಥೈಲ್, 4 ಈಥೈಲ್, ಆಮೇಲೆ 3 ಪ್ರೊಪೈಲ್. ಟೋಟಲ್ ಕಾರ್ಬನ್ಸ್ ಎಷ್ಟಿದಾವ? 6. ಹೆಕ್ಸ್ ಎಷ್ಟನೇ ಕಾರ್ಬನ್ಗೆ ಡಬಲ್ ಬಾಂಡ್ ಇದೆ? 1ನೇ ಕಾರ್ಬನ್ಗೆ. ಹೆಕ್ಸ್ 1 ENE. ವಾಟ್ ಇಸ್ ದ ನೇಮ್? 4 ಈಥೈಲ್ 3 ಪ್ರೊಪೈಲ್ ಹೆಕ್ಸ್ 1 ENE. 4 ಈಥೈಲ್ 3 ಪ್ರೊಪೈಲ್ ಹೆಕ್ಸ್ 1 ENE. ನಮ್ಮ ಆನ್ಸರ್ ಆಪ್ಷನ್ ಬಿ. ಇಸ್ ದಟ್ ಕ್ಲಿಯರ್, ಸ್ಟೂಡೆಂಟ್ಸ್? ನೆಕ್ಸ್ಟ್, 3 methyl ಪೆಂಟಾ 1,3 ಡೈನ್ ಯಾವುದು ಇದರಲ್ಲಿ? 3 methyl ಪೆಂಟಾ 1,3 ಡೈನ್. ಇಲ್ಲೇ ನೋಡ್ರಿ, ಪೆಂಟಾ ಅಂದ್ರೆ ಟೋಟಲ್ 5 ಕಾರ್ಬನ್ ಆಟಮ್ ಇರಬೇಕಲ್ಲ. 1 2 3 4 5. 1 2 3 4 5 6. ಬೇಡ, ಇದು 1 2 3 4 5 6. ಬಟ್ ದೇರ್ ಇಸ್ CH3 ಗ್ರೂಪ್ ಇದೆ ಇಲ್ಲಿ. ಇಲ್ಲೂ CH3 ಗ್ರೂಪ್ ಇದೆ, ಸಾರಿ, ಇಲ್ಲೂ CH3 ಗ್ರೂಪ್ ಇದೆ ಇನ್ ಬಿಟ್ವೀನ್. ಸೊ ಇಲ್ಲಿ 5 ಆಗುತ್ತೆ. 1 2 3 ದಿಸ್ ಇಸ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. 4 5. 1 2 3 4 ಒಂದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಆದರೆ ಇನ್ನೊಂದು 5 ಆಗುತ್ತೆ. ಟೋಟಲ್ ಚೈನಲ್ಲಿ 4 ಆಗುತ್ತೆ. ಸೊ ಇದೊಂದು ರೂಲ್ಡ್ ಔಟ್ ಆಯಿತು. ಇಸ್ ದಟ್ ಕ್ಲಿಯರ್? ಆಮೇಲೆ ಪೆಂಟಾ ಆಯ್ತಾ? 1 3 ಡೈನ್ ಅಂದರೆ 2 ಡಬಲ್ ಬಾಂಡ್. ಇಲ್ಲಿ ಒಂದೇ ಒಂದು ಡಬಲ್ ಬಾಂಡ್ ಇರೋದಲ್ವಾ. ಸೊ ದಿಸ್ ಇಸ್ ರಾಂಗ್. ಇಲ್ಲೇ ನೋಡ್ರಿ, ಡಬಲ್ ಬಾಂಡ್ CH ಏನಾಗುತ್ತೆ ನೋಡ್ರಿ, ಇದು CH2 ಡಬಲ್ ಬಾಂಡ್ CH and then CH and then CH3 ಆಮೇಲೆ CH2 CH3. ಇಸ್ ದಟ್ ಕ್ಲಿಯರ್? ಇಲ್ಲಿರೋದು ಒಂದೇ ಒಂದು ಡಬಲ್ ಬಾಂಡ್. ಸೊ ಐ ವಿಲ್ ಸ್ಟ್ರೇಟ್ ಅವೇ ರೂಲ್ ಇಟ್ ಔಟ್. ಇಲ್ಲೇ 2 ಡಬಲ್ ಬಾಂಡ್ಸ್ ದೇ ಆರ್ ವಿಸಿಬಲ್. 2 ಡಬಲ್ ಬಾಂಡ್ಸ್ ಇಲ್ಲಿ ವಿಸಿಬಲ್ ಇದಾವ. ಸೊ ಡೈನ್ ಅಂತಂದ್ರೆ ದಿಸ್ ಹ್ಯಾಸ್ ಟು ಬಿ ದ ರೈಟ್ ಒನ್. ಇಸ್ ದಟ್ ಕ್ಲಿಯರ್? ಇದನ್ನ ಹೆಂಗೆ ಬರೀತೀರಿ? ಈ ಸ್ಟ್ರಕ್ಚರನ್ನು ಐ ಕ್ಯಾನ್ ಸ್ಪ್ಲಿಟ್ ಅಂಡ್ ರೈಟ್ ಇಟ್ ಲೈಕ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. CH3 CH ಡಬಲ್ ಬಾಂಡ್ C, ಅಲ್ಲೇ ಒಂದು ಏನಿದೆ CH3 ಇದೆ ಬ್ರ್ಯಾಕೆಟಲ್ಲಿ, ಆಮೇಲೆ CH, ಆಮೇಲೆ ಡಬಲ್ ಬಾಂಡ್ CH2. ಸೊ ಹೌ ಡು ಯು ಸ್ಟಾರ್ಟ್ ಕೌಂಟಿಂಗ್ ಇಟ್? ಡಬಲ್ ಬಾಂಡ್ಗೆ ಈ ಕಡೆಯಿಂದ ಕೌಂಟ್ ಮಾಡಿದರೆ ಮಿನಿಮಮ್ ನಂಬರ್ ಬರುತ್ತಲ್ಲ, ಲೋಕಂಟು. ಸೊ ದೇರ್ ಫೋರ್ ದಿಸ್ ಇಸ್ 5. ಸೊ 3ನೇ ಪೊಸಿಷನಲ್ಲಿ ಮೀಥೈಲ್ ಇದೆ.
ಟೋಟಲ್ 5 ಕಾರ್ಬನ್ ಆಟಮು 1 and 3rd ಪೊಸಿಷನ್ 1 and 3rd ಪೊಸಿಷನ್ ಅಲ್ಲಿ ಡಬಲ್ ಬಾಂಡ್ ಇದಾವೆ. ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ವಾಟ್ 3 methyl 3 methyl penta 1 and 3 ಡಬಲ್ ಬಾಂಡ್ ಡೈನ್. ಸೊ ನಮ್ಮ ಆನ್ಸರ್ ಯಾವುದು? ಆಪ್ಷನ್ ಸಿ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ, ನೆಕ್ಸ್ಟ್ IUPAC ನೇಮ್ ಆಫ್ CH3 ಟ್ರಿಪಲ್ ಬಾಂಡ್ CH3. Is that clear? So there is a substitution group and there is a double bond here. Sorry, triple bond here. Triple bond to get the minimum preference 1, 2, 3, 4, 5. Is that clear? So fourth position alli enide methyl. So this becomes what? 4 methyl. Totally 5 carbons ಅಂತಂದ್ರೆ ಪೆಂಟ್. ಎಷ್ಟನೇ ಪೊಸಿಷನು? 2ನೇ ಪೊಸಿಷನ್ ಅಲ್ಲಿ YNE ಇದೆ. 4 methyl pent 2 YNE. 4 methyl 2 pentyne is also right, or pent 2 YNE is also right. Right students? Yes. Ille nodri, IUPAC name of this particular compound. How many carbons am I having? 1 2 3 4 5 6 7 8. Is that clear? 1 2 3 4 5 6 7 8 I am having. Okay, so based on that, can I figure out something? Octane. Okay, fine. 1 2 3. ಸೊ ಇಲ್ಲಿಂದ ಬಂದರೆ 3ನೇ ಪೊಸಿಷನ್ಗೆ ನನಗೆ ಸಬ್ಸ್ಟಿಟ್ಯೂಷನ್ ಗ್ರೂಪ್ ಸಿಗ್ತಾ ಇದೆ. ಇಲ್ಲಿಂದ ಬಂದರೆ 4ನೇ ಪೊಸಿಷನ್ಗೆ ನನಗೆ ಸಬ್ಸ್ಟಿಟ್ಯೂಷನ್ ಗ್ರೂಪ್ ಸಿಗ್ತಾ ಇದೆ. ಸೊ ಸ್ಟ್ರೇಟ್ ಅವೇ ಐ ವಿಲ್ ಕಮ್ ಫ್ರಮ್ ಹಿಯರ್. 1 2 3 4 5 ಹೋದರೆ ದಿಸ್ ಇಸ್ ದ ಸಬ್ಸ್ಟಿಟ್ಯೂಷನ್ ಗ್ರೂಪ್. ನಾಟ್ ಎಟ್ ಆಲ್ ದ ರೈಟ್ ವೇ. 4 ಆಯಿತು, ಇದು 5 6 7 8. ಇಸ್ ದಟ್ ಕ್ಲಿಯರ್? 3ನೇ ಪೊಸಿಷನ್ ಅಲ್ಲಿ at the 3rd position what all I am having? CH3 CH2 ಅಂದ್ರೆ ಏನದು? ಈಥೈಲ್. CH3 CH2 ಅಂದ್ರೆ ಏನಿದು? ಈಥೈಲ್. 3ನೇ ಪೊಸಿಷನ್ಗೆ 2 ಈಥೈಲ್ ಗ್ರೂಪ್ ಇದೆ. 3ನೇ ಪೊಸಿಷನ್ಗೆ 3 ಡೈ ಈಥೈಲ್ ಅಂತ ಎಲ್ಲಿದೆ ನೋಡ್ರಿ? 3 ಡೈ ಈಥೈಲ್ ಇದೆ. 3 ಡೈ ಈಥೈಲ್ ಇದೆ. 3 ಡೈ ಮೀಥೈಲ್ ಇದೆ. ದಟ್ ಈಸ್ ರಾಂಗ್. 5 ಮೀಥೈಲ್ ಅಂತಿದೆ. ದಟ್ ಈಸ್ ಸ್ಟ್ರೇಟ್ ಅವೇ ರಾಂಗ್. ಇಸ್ ದಟ್ ಕ್ಲಿಯರ್? ಸೊ 2 ಆರ್ ರೂಲ್ಡ್ ಔಟ್. 3 ಡೈ ಈಥೈಲ್, ಆಮೇಲೆ 4 ಮೀಥೈಲ್. 3 ಡೈ ಈಥೈಲ್ ಜೊತೆ 4 ಮೀಥೈಲ್ ಎಲ್ಲಿದೆ? ಓಕೆ, 4 ಮೀಥೈಲ್ ಇದೆ. ರೈಟ್. 5th ಪೊಸಿಷನ್ ಅಲ್ಲಿ ದೇರ್ ಇಸ್ ಅ ಬ್ರಾಂಚ್ಡ್ ಚೈನ್. ಅದನ್ನ ನಂಬರ್ ಮಾಡ್ತೀನಿ 1 and 2. 5th ಪೊಸಿಷನ್ ಅಲ್ಲಿ 1ನೇ ಕಾರ್ಬನ್ಗೆ ಒಂದು ಮೀಥೈಲ್ ಗ್ರೂಪ್ ಇದೆ. 5th ಪೊಸಿಷನ್ ಅಲ್ಲಿ 1ನೇ ಕಾರ್ಬನ್ಗೆ ಒಂದು ಮೀಥೈಲ್ ಗ್ರೂಪ್. 5th ಪೊಸಿಷನ್ ಅಲ್ಲಿ 1 ಇದೆ. 5th ಪೊಸಿಷನ್ ಅಲ್ಲಿ 1ನೇ ಕಾರ್ಬನ್ಗೆ ಒಂದೇ ಮೀಥೈಲ್ ಗ್ರೂಪ್ ಇರೋದು. 5th ಪೊಸಿಷನ್ ಅಲ್ಲಿ 1ನೇ ಕಾರ್ಬನ್ಗೆ ಒಂದೇ ಮೀಥೈಲ್ ಗ್ರೂಪ್. ಇದು ಎರಡನೇದು. ಇಟ್ ಬಿಕಮ್ಸ್ ಅ ಚೈನ್. ಈ ಚೈನ್ ಅಲ್ಲಿ 1ನೇ ಕಾರ್ಬನ್ಗೆ ಒಂದು ಮೀಥೈಲ್. 5th ಪೊಸಿಷನ್ ಅಲ್ಲಿ 1ನೇ ಕಾರ್ಬನ್ಗೆ ಒಂದು ಮೀಥೈಲ್. ಆಮೇಲೆ ಅದರ ಪೇರೆಂಟ್ ಚೈನ್ ಅಲ್ಲಿ 2 ಕಾರ್ಬನ್ ಆಟಮ್ ಇದಾವಲ್ಲ, ಅದು ಈಥೈಲ್ ಆಗುತ್ತೆ. ಇದು 1 methyl ethyl at 5th position. At 5th position 1 methyl ethyl. This is our right answer. Is that clear students? ನೋಡ್ರಿ, 3 diethyl E ಮೊದಲು ಬರುತ್ತಲ್ಲ, ಆಮೇಲೆ M ಬರುತ್ತೆ. 3 diethyl 4 methyl 5 in bracket. If the side chain is containing a branch, ಅದನ್ನ ಬ್ರಾಕೆಟ್ ಅಲ್ಲಿ ಬರೀತೀವಲ್ಲ. ಸೊ 5th ಪೊಸಿಷನ್ ಏನಿದೆ, 1ನೇ ಕಾರ್ಬನ್ಗೆ ಮೀಥೈಲ್ ಇದೆ, ಅದರ ಚೈನ್ ಅಲ್ಲಿ 2 ಕಾರ್ಬನ್ ಆಟಮ್ ಇದಾವೆ. ಸೊ 5 in bracket 1 methyl ethyl 1 2 3 4 5 6 7 8 octane. ಸೊ ನಮ್ಮ ಆನ್ಸರ್ ಯಾವುದು? ಆಪ್ಷನ್ ಡಿ. Is that clear, right? Okay, next. The IUPAC name of the following compound is a bicyclic compound. How do you name them? First of all, ನಿಮ್ಗೆ ಒಂಚೂರು ಇನ್ಫಾರ್ಮೇಷನ್ ಇರಬೇಕಿಲ್ಲಿ. ಈಗ 2 ರಿಂಗ್ ಇದಾವೆ, ಇಲ್ಲೊಂದು ರಿಂಗ್ ಇದೆ, ಇಲ್ಲೊಂದು ರಿಂಗ್ ಇದೆ. ಫಾರ್ ಎಕ್ಸಾಂಪಲ್, ಐ ಆಮ್ ಹ್ಯಾವಿಂಗ್ ಅ ರಿಂಗ್ ಲೈಕ್ ದಿಸ್. ಇದೊಂದು ರಿಂಗು, ಇದೊಂದು ರಿಂಗು. ಇಸ್ ದಟ್ ಕ್ಲಿಯರ್? ಇವೆರಡು ರಿಂಗು ಎಷ್ಟು ಕಾರ್ಬನ್ ಶೇರ್ ಮಾಡ್ತಾ ಇದ್ದಾವ? 1 ಕಾರ್ಬನ್ ಅನ್ನ 2 ಶೇರ್ ಮಾಡ್ತಾ ಇದ್ದಾವಲ್ಲ, ಈ ತರ ಕಂಪೌಂಡ್ಸ್ಗೆ ಏನಂತಾರೆ? ಸ್ಪೈರೋ ಕಂಪೌಂಡ್ಸ್ ಅಂತಾರೆ. ಆ್ಯಂಡ್ 2 ರಿಂಗು ಸಪೋಸ್ ಇದೆ, ಇದನ್ನೇ ನಾನೀಗ ಇಫ್ ಐ ರೈಟ್ ಇಟ್ ಲೈಕ್ ದಿಸ್, ಇಲ್ಲಿ 2 ರಿಂಗು ಎಷ್ಟು ಕಾರ್ಬನ್ ಶೇರ್ ಮಾಡ್ತಾ ಇದ್ದಾವ? 2. ಅವಾಗ ಅವಕ್ಕೆ ಏನಂತಾರ? ಬೈಸೈಕ್ಲೋ ಅಂತಾರೆ. ಬೈಸೈಕ್ಲೋ. ಇಸ್ ದಟ್ ಕ್ಲಿಯರ್? ರೈಟ್. ಇಫ್ ದೇ ಆರ್ ಶೇರಿಂಗ್ ಮೋರ್ ದೆನ್ 2, they would be called as
ಬ್ರಿಡ್ಜ್ಡ್ ಬೈಸೈಕ್ಲೋ ಅಂತಾರೆ. ಇಸ್ ದಟ್ ಕ್ಲಿಯರ್? ಸೊ ರೈಟ್ ನಾವು ಇಫ್ ದೇ ಶೇರ್ ಒನ್ ಇಟ್ ಇಸ್ ಸ್ಪೈರೋ, ಇಫ್ ದೇ ಶೇರ್ ಟು ದಟ್ ಇಸ್ ಬೈಸೈಕ್ಲೋ. ಇಲ್ಲಿ ನೋಡ್ರಿ ಇದೊಂದು ರಿಂಗ್ ಅಂತ ಕನ್ಸಿಡರ್ ಮಾಡಿದ್ರೆ ದೇ ಬೋತ್ ಆರ್ ಶೇರಿಂಗ್ 2 ಕಾರ್ಬನ್ಸ್ ಅಲ್ವಾ. ಸೊ ದೇರ್ ಫೋರ್ ಬೈಸೈಕ್ಲೋ ಶುಡ್ ಬಿ ದ ಪ್ರಿಫಿಕ್ಸ್. ಬೈಸೈಕ್ಲೋ ಇಸ್ ದ ಪ್ರಿಫಿಕ್ಸ್, ಬೈಸೈಕ್ಲೋ ಪ್ರಿಫಿಕ್ಸ್, ಬೈಸೈಕ್ಲೋ ಪ್ರಿಫಿಕ್ಸ್, ಬೈಸೈಕ್ಲೋ ಪ್ರಿಫಿಕ್ಸ್. ಈ ರಿಂಗ್ ಅಲ್ಲಿ ಎಷ್ಟು ಕಾರ್ಬನ್ಸ್ ಅದಾವ? 1 2. ಇದರಲ್ಲಿ ಎಷ್ಟಿದಾವ? 1 2. ಈಸ್ ದೇರ್ ಎನಿಥಿಂಗ್ ಬಿಟ್ವೀನ್ ದೀಸ್ ಟು? ನನ್. ಇಸ್ ದಟ್ ಕ್ಲಿಯರ್? ಇಲ್ಲಿ 2 ಇದಾವ, ಇಲ್ಲಿ 2 ಇದಾವ. ಬ್ರಿಡ್ಜ್ ಆಗಿರುವಂತ ಕಾರ್ಬನ್ ಮಧ್ಯದಲ್ಲಿ ಏನಾದರೂ ಕಾರ್ಬನ್ ಇದಾವ? ಇಲ್ಲ. ಅಂದ್ರೆ 2 2 0. ಡಿಕ್ರೀಸಿಂಗ್ ಆರ್ಡರ್ ನಲ್ಲಿ ಬರಿಬೇಕು. 2 2 0 ಈಸ್ ರೈಟ್, 0 2 2 ಈಸ್ ರಾಂಗ್, 2 1 1 2 1 1 ಇಲ್ಲೇ ಇಲ್ಲ ಅಲ್ಲಿ. 2 2 0 ಈಸ್ ರೈಟ್. ಡಿಕ್ರೀಸಿಂಗ್ ಆರ್ಡರ್, ಡಿಕ್ರೀಸಿಂಗ್ ಆರ್ಡರ್. ಸೊ ದಿಸ್ ಕ್ಯಾನ್ ಬಿ ರೈಟ್ ಆರ್ ದಿಸ್ ಕ್ಯಾನ್ ಬಿ ರೈಟ್. ಈಗ ಟೋಟಲ್ ಕಾರ್ಬನ್ಸ್ ಎಷ್ಟಿದಾವ? 1 2 3 4 5 6. 6 ಅಂದ್ರೆ ಏನದು? ಹೆಕ್ಸೇನ್. ಸೊ ಹೆಸರು ಏನಾಗುತ್ತೆ ಇದ್ರದ್ದು? ಹೆಕ್ಸೇನ್ ಆಗುತ್ತೆ, ಆಕ್ಟೇನ್ ಆಗಲ್ಲ. ಸೊ ದೇರ್ ಫೋರ್ ಬೈಸೈಕ್ಲೋ ಮೊದಲು ಬರೆದ್ರಿ. ಯಾಕೆ? ಬಿಕಾಸ್ ದೇ ಆರ್ ಶೇರಿಂಗ್ 2 ರಿಂಗ್ಸ್ ಆರ್ ಶೇರಿಂಗ್ 2 ಕಾರ್ಬನ್, ರೈಟ್. 2 2 0 ಅಂತ ಯಾಕೆ ಬರೆದ್ರಿ? ಇದರಲ್ಲಿರುವಂಥ ಕಾರ್ಬನ್ಸ್ 2, ಇಲ್ಲೇ 2, ಇನ್ ಬಿಟ್ವೀನ್ ದೇರ್ ಆರ್ ನೋ ಕಾರ್ಬನ್. ಸೊ ಡಿಕ್ರೀಸಿಂಗ್ ಆರ್ಡರ್ ಆಫ್ 2 2 0 ಇಸ್ 2, 2, 0. ಆಮೇಲೆ ಹೆಕ್ಸೇನ್, ಬಿಕಾಸ್ ಟೋಟಲಿ ದೇರ್ ಆರ್ 6 ಕಾರ್ಬನ್ ಆಟಮ್. ಸೊ ಬೈಸೈಕ್ಲೋ 2 2 0 ಹೆಕ್ಸೇನ್ is the right answer. Your option is D. Is that clear, students? Right. Next, the correct IUPAC name of the following. So this has to be, ಇದು ನೋಡಿದ ಕೂಡಲೇ ಗೊತ್ತಾಗುತ್ತೆ, this has to be your parent chain, no other way. ಯಾಕಂದ್ರೆ ಇಷ್ಟೊಂದು ಕಾರ್ಬನ್ ಆಟಮ್ಸ್ ಇದಾವೆ ಇಲ್ಲಿ, ಬೇರೆ ಯಾವುದು ಚೈನಲ್ಲಿ ಇಷ್ಟು ಕಾರ್ಬನ್ ಆಟಮ್ ನಿಮಗೆ ಸಿಗೋದಿಲ್ಲ. 1 2 3 ಟರ್ನ್ ತೊಗೊಂಡ್ರೆ 4 ಸಿಗುತ್ತೆ, 1 2 3 4 5 ಟರ್ನ್ ತೊಗೊಂಡ್ರೆ 7 ಸಿಗುತ್ತೆ, 1 2 3 4 5 6 7 8 ಸಿಗುತ್ತೆ, 1 2 3 4 5 6 7 8 9 10 ಸ್ಟ್ರೇಟ್ ಹೋದರೆ ಮಾತ್ರ ನಿಮಗೆ 10 ಕಾರ್ಬನ್ ಸಿಗೋದು. ಸೊ ದ್ಯಾಟ್ ಇಸ್ ಯುವರ್ ಪೇರೆಂಟ್ಸ್. ಇದನ್ನ ನಂಬರಿಂಗ್ ಹೆಂಗೆ ಮಾಡ್ತೀರಿ? ಈ ಕಡೆಯಿಂದ ನಂಬರಿಂಗ್ ಮಾಡ್ಬೋದಾ? ಎಷ್ಟು? 1 2ನೇ ಕಾರ್ಬನ್ನು, ಇದು 3, ಇದು 4, ಇದು 5, ಇದು 6, ಇದು 7 8 9 10. ಇಸ್ ದಟ್ ಕ್ಲಿಯರ್? ಫಸ್ಟ್ ಲೋಕಂಟ್ ಬಂದಿರೋದು ಮೀಥೈಲ್ ಗ್ರೂಪ್ಗೆ ಎಷ್ಟು? 3. ಈ ಕಡೆಯಿಂದ ಬಂದಿದ್ರೆ 1 2 3 4 5 ಬರ್ತಿತ್ತು. ಸೊ ದಟ್ ಈಸ್ ರೂಲ್ಡ್ ಔಟ್. ಸೊ ದಿಸ್ ಇಸ್ ರೈಟ್ ಅಂದಂಗೆ ಆಯ್ತು. ಈಗ 3ನೇ ಪೊಸಿಷನ್ಗೆ ಮೀಥೈಲು, 5ನೇ ಪೊಸಿಷನಲ್ಲಿ ಈಥೈಲು, 6ನೇ ಪೊಸಿಷನಲ್ಲೂ ಕೂಡ ಈಥೈಲು, 5 6 ಡೈ ಈಥೈಲ್ ಅಂತ ಇರಬೇಕು ನೋಡ್ರಿ. 5 6 ಡೈ ಈಥೈಲ್ ಎಲ್ಲಿದೆ ನೋಡ್ರಿ? 5 6 ಡೈ ಮೀಥೈಲ್ ಇದೆ ಇದು. This should be wrong. 6 ಬ್ಯೂಟೈಲ್ 5 ಈಥೈಲ್ ಇದೆ, 6 ಬ್ಯೂಟೈಲ್ ಇದೆ, ಅದು ರಾಂಗ್. 5 6 ಡೈ ಈಥೈಲ್, yes, this is maybe right. 2 4 5 ಟ್ರೈ ಈಥೈಲ್, 5 6 ಡೈ ಈಥೈಲ್ ಇದೆ, 2 4 5 ಇಲ್ಲೇ ಇಲ್ಲ. ಸೊ ದಿಸ್ ಹ್ಯಾಸ್ ಟು ಬಿ ದ ಓನ್ಲಿ ರೈಟ್ ಆನ್ಸರ್. ಯಾವುದು? 5 6 ಡೈ ಈಥೈಲ್. 5 6 ಡೈ ಈಥೈಲು, 3ನೇದು ಮೀಥೈಲ್. ಇದು ಈಥೈಲ್ ಆಯ್ತಲ್ಲ, ಸೊ ಇದು ಮೊದಲು ಹೇಳಬೇಕು, ಆಮೇಲೆ ಮೀಥೈಲ್ ಬರುತ್ತೆ. ಅಂದರೆ 5 6 ಡೈ ಈಥೈಲ್, ಆಮೇಲೆ 3 ಮೀಥೈಲ್. ಎಷ್ಟು ಕಾರ್ಬನ್ ಇದಾವ? 10. 10 ಅಂದ್ರೆ ಏನು? DEC, ಡೆಕ್. At which position you have a double bond? 4. ಯಾವುದು? ಈನ್. So what is the name? 5 6 diethyl 3 methyl dec 4 ENE. That is the right answer. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ರೈಟ್. ಇಲ್ಲೇ ನೋಡ್ರಿ, ನಾವು ವಿ ಆರ್ ಕಮಿಂಗ್ ಅಕ್ರಾಸ್ ಸಮ್ ಮೋರ್ ಗ್ರೂಪ್ಸ್ ಅದರ್ ದೆನ್ ಅಲ್ಕೈಲ್ ಗ್ರೂಪ್ಸ್. ನೋಡ್ರಿ, ಡಬಲ್ ಬಾಂಡ್ ಇದೆ, ಅಲ್ಕೈಲ್ ಗ್ರೂಪ್ ಇದೆ. ಸೊ ಆಬ್ವಿಯಸ್ಲಿ ಔಟ್ ಆಫ್ ಆಲ್ ದ 3 ಡಬಲ್ ಬಾಂಡ್ ಗೆಟ್ಸ್ ದ ಹೈಯೆಸ್ಟ್ ಪ್ರಯಾರಿಟಿ, ಶುಡ್ ಗೆಟ್ ದ ಮಿನಿಮಮ್ ನಂಬರ್. ಈ ಕಡೆಯಿಂದ ಕೌಂಟ್ ಮಾಡೋಣ. 1 2 3 4 5. 2ನೇ ಪೊಸಿಷನ್ಗೆ ನಮ್ಮ ಹತ್ರ ಕ್ಲೋರೋ ಇದೆ, 4ನೇ ಪೊಸಿಷನ್ಗೆ ನಮ್ಮ ಹತ್ರ ಮೀಥೈಲ್ ಇದೆ. ಸೊ ಕ್ಲೋರೋ ಮೊದಲು ಹೇಳ್ತೀರೋ ಮೀಥೈಲ್ ಮೊದಲು ಹೇಳ್ತೀರಿ? ಕ್ಲೋರೋ ಮೊದಲು ಹೇಳಬೇಕು. ದೇ ಬೋತ್ ಕಮ್ ಇನ್ ದ ಪ್ರಿಫಿಕ್ಸ್, ಐ ಟೋಲ್ಡ್ ಯು. ಕ್ಲೋರೋ ಮೊದಲು ಹೇಳ್ತೀರಿ. ಸೊ 2ನೇ ಪೊಸಿಷನ್ಗೆ ಕ್ಲೋರೋ, 2ನೇ ಪೊಸಿಷನ್ಗೆ ಕ್ಲೋರೋ ಇದ್ದದ್ದು ಕರೆಕ್ಟು. 2ನೇ ಪೊಸಿಷನ್ ಕ್ಲೋರೋ ಇದ್ದದ್ದು ಮೊದಲು ಹೇಳಬೇಕು, ಮೀಥೈಲ್ ಇದ್ದದ್ದು ಆಮೇಲಲ್ಲ. ಸೊ ದಿಸ್ ಇಸ್ ರಾಂಗ್. ಸೊ 2 ಕ್ಲೋರೋ ಮೊದಲು ಹೇಳಬೇಕಲ್ಲ, ರೈಟ್. ಸೊ 2 ಕ್ಲೋರೋ ಏನಂತ ಬರೀತೀರಿ? 2 ಕ್ಲೋರೋ, ಆಮೇಲೆ 4 ಮೀಥೈಲ್. ಟೋಟಲ್ ಕಾರ್ಬನ್ಸ್ ಎಷ್ಟು? 5. 5 ಅಂದರೆ ಪೆಂಟ್. ಎಷ್ಟನೇ ಕಾರ್ಬನ್ಗೆ? 2ನೇ ಕಾರ್ಬನ್ಗೆ ನಿಮಗೆ ಡಬಲ್ ಬಾಂಡ್ ಇದೆ.
2-chloro-4-methyl pent 2-ene. 2-chloro-4,4-dimethyl ಅಲ್ಲ, wrong. 2-chloro-4-methyl 2-pentene or pent 2-ne. Both of them are right. So ನಿಮ್ಮ ಆನ್ಸರ್ ಯಾವುದು? ಆಪ್ಷನ್ ಎ. Okay students, coming to next. The IUPAC name of the compound shown below. ಇಲ್ಲೇ ನೋಡ್ರಿ, BR ಇದಕ್ಕೆ ಏನಂತೀರಿ? ಬ್ರೋಮೋ ಅಂತೀರಿ. CL ಏನಂತೀರಿ? ಕ್ಲೋರೋ ಅಂತೀರಿ. ನೀವೇನಂತೀರಿ ಈಗ? ಬ್ರೋಮೋ ಬಿ ಕಮ್ಸ್ ಫಸ್ಟ್, ಇದಕ್ಕೆ ನಾನು 1 ನಂಬರು 2 ಇದು 3 ಅಂತೀರಿ. ಅದು ರಾಂಗ್. ವೆನ್ ದೇರ್ ಆರ್ ಹ್ಯಾಲೋಜನ್ಸ್ ಡಬಲ್ ಬಾಂಡ್ ಇದ್ರೆ ಡಬಲ್ ಬಾಂಡ್ಗೆ ಮಿನಿಮಮ್ ನಂಬರ್ ಕೊಡಬೇಕು. Right, minimum preference should be for the double bond. Right, so 1, 2, 3. Is that clear? ಮೂರನೇ ಪೊಸಿಷನ್ ಅಲ್ಲಿ ಬ್ರೋಮೋ ಇದೆ, 1ನೇ ಪೊಸಿಷನ್ ಅಲ್ಲಿ ಕ್ಲೋರೋ ಇದೆ. ಯಾವ್ದು ಫಸ್ಟ್ ಹೇಳ್ತೀರಿ? ಬ್ರೋಮೋ ಫಸ್ಟ್ ಹೇಳ್ತೀರಿ. Is that clear? So 3 ಬ್ರೋಮೋ, ಆಮೇಲೆ 1 ಕ್ಲೋರೋ. ಏನಿದು? ಸೈಕ್ಲೋ ಹೆಕ್ಸ್ 1-ene ಅಂತ ಬರಿಬಹುದು, ಆರ್ ಸಿಂಪ್ಲಿ ಹೆಕ್ಸೀನ್ ಅಂತಾನು ಬರಿಬಹುದು. ಸೊ 3 ಬ್ರೋಮೋ 1 ಕ್ಲೋರೋ ಸೈಕ್ಲೋಹೆಕ್ಸೀನ್. 3 ಬ್ರೋಮೋ ಇರೋದು ಇಲ್ಲಿ ಮಾತ್ರ. 3 ಬ್ರೋಮೋ 1 ಕ್ಲೋರೋ ಸೈಕ್ಲೋಹೆಕ್ಸೀನ್. ನಿಮ್ಮ ಆನ್ಸರ್ ಆಪ್ಷನ್ ಸಿ. ರೈಟ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಇಲ್ಲೇ ನೋಡ್ರಿ, IUPAC ನೇಮ್ ಆಫ್ ದ ಕಂಪೌಂಡ್. 1, 2, 3 ಕಾರ್ಬನ್ ಆಟಮ್ ಇದಾವ, ಬಟ್ ಸೇಮ್ ಫಂಕ್ಷನಲ್ ಗ್ರೂಪ್ಸ್ ಇದಾವ. ಎಷ್ಟು? OH. ಸೇಮ್ ಫಂಕ್ಷನಲ್ ಗ್ರೂಪ್ಸ್ 3 ಇದಾವ. ವೆನ್ ದೇರ್ ಆರ್ ಸೇಮ್ ಫಂಕ್ಷನಲ್ ಗ್ರೂಪ್ಸ್, ನಿಮ್ಮ ರೂಟ್ ವರ್ಡ್ ಏನು ಬರುತ್ತೆ? ಈಗ 3 ಕಾರ್ಬನ್ ಆಟಮ್ ಇದ್ರೆ ಏನು? ನೀವು ಪ್ರೊಪೇನ್ ಇ ಅನ್ನ ರೀಪ್ಲೇಸ್ ಮಾಡಿ 1, 2, 3 3ರಲ್ಲಿ ಆಲ್ಕೋಹಾಲ್ ಇರೋದ್ರಿಂದ ಆಲ್ ಅಂತ ಬರೆದ್ರೆ ಅಥವಾ ಟ್ರೈ ಆಲ್ ಅಂತ ಬರೆದ್ರೆ ದಟ್ ಈಸ್ ರಾಂಗ್. ಓಕೆ, ವೆನ್ ದೇರ್ ಆರ್ ಸೇಮ್ ಫಂಕ್ಷನಲ್ ಗ್ರೂಪ್ಸ್ ಅಟ್ಯಾಚ್ ಟು ದ ಕಾರ್ಬನ್ ಆಟಮ್ ಇನ್ ದ ಕಾರ್ಬನ್ ಚೈನ್, the terminal E of the alkane should be retained. E ಅನ್ನ ನಾವು ಉಳಿಸ್ಕೋಬೇಕು ಅಕಾರ್ಡಿಂಗ್ ಟು IUPAC nomenclature ಪ್ರಕಾರ. ಪ್ರೊಪೇನ್ 1, 2, 3 ಟ್ರೈ ಆಲ್ ಈಸ್ ರೈಟ್. ಇಸ್ ದಟ್ ಕ್ಲಿಯರ್? ಸೊ ಪ್ರೊಪೇನ್ E ರಿಟೇನ್ ಆಗಿದೆ ನೋಡ್ರಿ. 1, 2, 3 ಟ್ರೈ ಆಲ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ನಿಮ್ಮ ಆನ್ಸರ್ ಯಾವುದು? ಆಪ್ಷನ್ ಡಿ. ಗಾಟ್ ಇಟ್? ನೆಕ್ಸ್ಟ್, the number of secondary hydrogens in 2,2-dimethyl butane. 2,2-dimethyl butane ಅಲ್ಲಿ ಫಸ್ಟ್ ಆಫ್ ಆಲ್ ಈ ತರ ಕ್ವಶನ್ ಕೊಡ್ತಾರೆ. ವಿ ಶುಡ್ ನೋ ಹೌ ಟು ರೈಟ್ ಇಟ್. 2,2-dimethyl butane ಅಂದ್ರೆ 4 ಕಾರ್ಬನ್ ಆಟಮ್. 2ನೇ ಪೊಸಿಷನ್ಗೆ 2 ಮಿಥೈಲ್ ಗ್ರೂಪ್ಸ್ ಇದಾವ. ಇದೇ ಒಂದು, ಇದು ಒಂದು. 2,2-dimethyl butane ಇಲ್ಲೆಲ್ಲ ಏನಿರ್ತಾವ? ಹೈಡ್ರೋಜನ್ಸ್ ಇರ್ತಾವ. ಹೈಡ್ರೋಜನ್ 1, ಹೈಡ್ರೋಜನ್ 2, ಹೈಡ್ರೋಜನ್ 3, hydrogen, 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 hydrogen. ಏನು ಕೇಳಿದ್ದಾರೆ? ನಂಬರ್ ಆಫ್ ಸೆಕೆಂಡರಿ ಹೈಡ್ರೋಜನ್ಸ್ ಅಂದರೆ ಹೈಡ್ರೋಜನ್ಸ್ ವಿತ್ ಸೆಕೆಂಡರಿ ಕಾರ್ಬನ್ ಆಟಮ್. ಈಗ ಸೆಕೆಂಡರಿ ಕಾರ್ಬನ್ ಆಟಮ್ ಯಾವುದು? ಯಾವ ಕಾರ್ಬನ್ನು ಒಂದೇ ಒಂದು ಕಾರ್ಬನ್ನು ಅಥವಾ ಯಾವುದೇ ಕಾರ್ಬನ್ಗೆ ಅಟ್ಯಾಚ್ ಆಗಿಲ್ಲ, ಅದು ಪ್ರೈಮರಿ. ಬಟ್ ಸೆಕೆಂಡರಿ ಅಂದರೆ ಯಾವ ಕಾರ್ಬನ್ನು ಮತ್ತೆ 2 ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತಲ್ಲ, ಅದು ಸೆಕೆಂಡರಿ. ಈ ಕಾರ್ಬನ್ ನೋಡ್ರಿ, ಒಂದೇ ಕಾರ್ಬನ್ ಅಟ್ಯಾಚ್ ಆಗಿರೋದು, ಇದು ಪ್ರೈಮರಿ. ಈ ಕಾರ್ಬನ್ನು ಒಂದೇ ಕಾರ್ಬನ್ ಅಟ್ಯಾಚ್ ಆಗಿರೋದು, ಇದು ಪ್ರೈಮರಿ. ಈ ಕಾರ್ಬನ್ನು ಒಂದೇ ಕಾರ್ಬನ್ ಅಟ್ಯಾಚ್ ಆಗಿರೋದು ಪ್ರೈಮರಿ. ದಿಸ್ ಕಾರ್ಬನ್ ಒಂದೇ ಕಾರ್ಬನ್ ಅಟ್ಯಾಚ್ ಆಗಿರೋದು, ಇದು ಪ್ರೈಮರಿ. ಈ ಕಾರ್ಬನ್ನು 4 ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿದೆ, ಇದು ಕ್ವಾಟರ್ನರಿ. ನಮಗೆ ಕೇಳಿರೋದು ಸೆಕೆಂಡರಿ ಹೈಡ್ರೋಜನ್ಸ್ ಕೇಳಿದ್ದಾರೆ. ಅಂದರೆ ಸೆಕೆಂಡರಿ ಕಾರ್ಬನ್ ಆಟಮ್ಗೆ ಇರ್ತಕ್ಕಂಥ ಹೈಡ್ರೋಜನ್ಸ್ ಎಷ್ಟು? 2 ಹೈಡ್ರೋಜನ್ಸ್ ಅಲ್ವಾ? ಸೊ ನಮ್ಮ ಆನ್ಸರ್ ಎಷ್ಟು? ಆಪ್ಷನ್ ಡಿ. ಆಪ್ಷನ್ ಡಿ. ಗಾಟ್ ಇಟ್? ನೆಕ್ಸ್ಟ್, IUPAC ನೇಮ್ ಫಾರ್ ದಿಸ್ ವಿತ್ ಫಂಕ್ಷನಲ್ ಗ್ರೂಪ್ಸ್. CH3 CHOH CH2 CCH3 COH. ಓಕೆ, ಇಲ್ಲೇ ನೋಡ್ರಿ ಸ್ಟೂಡೆಂಟ್, ಐ ಆಮ್ ಗೋಯಿಂಗ್ ಟು ಹ್ಯಾವ್ CH3 CHOH, ರೈಟ್. ಆಮೇಲೆ CH2 COH CH3 CH3 ಹಿಂಗೆ ಬರಿಬೋದಲ್ಲ? ಇಸ್ ದಟ್ ಕ್ಲಿಯರ್? ಇದೇ ಕಾರ್ಬನ್ಗೆ 2 ಮಿಥೈಲ್ ಗ್ರೂಪ್ಸ್ ಅಟ್ಯಾಚ್ ಆಗ್ಯಾವ. ಇದೇ ಕಾರ್ಬನ್ಗೆ 2 ಮಿಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ಒಂದು OH ಇದೆ. ಇಸ್ ದಟ್ ಕ್ಲಿಯರ್? ರೈಟ್. ಸೊ ಮೈ ಪೇರೆಂಟ್ ಚೈನ್ ವುಡ್ ಬಿ ವಾಟ್? 1. ಇದು ನಮ್ಮ ಪೇರೆಂಟ್ ಚೈನ್ ಆಗುತ್ತೆ. ಈಗ ಹೌ ಡು ಯು ಸ್ಟಾರ್ಟ್ ಕೌಂಟಿಂಗ್ ಇಟ್?
ಲೆಫ್ಟ್ ಟು ರೈಟ್ ಆರ್ ರೈಟ್ ಟು ಲೆಫ್ಟ್. ಲೆಫ್ಟ್ ಟು ರೈಟ್ ಹೋದರೆ ಎರಡನೇ ಪೊಸಿಷನ್ಗೆ OH ಬರುತ್ತೆ, ರೈಟ್ ಟು ಲೆಫ್ಟ್ ಬಂದರೂ ಕೂಡ ಎರಡನೇ ಪೊಸಿಷನ್ಗೆ OH ಬರುತ್ತೆ. ಎನಿಥಿಂಗ್ ಈಸ್ ಫೈನ್? ನೋ. ವೈ? ಇಲ್ಲಿ ಎರಡನೇ ಪೊಸಿಷನ್ಗೆ ನಿಮಗೆ ಫಂಕ್ಷನಲ್ ಗ್ರೂಪು ಸಿಗುತ್ತೆ, ಅಲ್ಕೈಲ್ ಗ್ರೂಪು ಸಿಗುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಇಲ್ಲಿ ಎರಡನೇ ಪೊಸಿಷನ್ಗೆ ನಿಮಗೆ ಫಂಕ್ಷನಲ್ ಗ್ರೂಪ್ ಮಾತ್ರ ಸಿಗುತ್ತೆ. ಸೊ ಇಲ್ಲಿ ಇಫ್ ಯು ಕೌಂಟ್ ಫ್ರಮ್ ದಿಸ್ ಸೈಡ್, ಈ ಪೊಸಿಷನ್ಗೆ 4 ಬರ್ತಿತ್ತು, 4ನೇ ಪೊಸಿಷನ್ಗೆ OH ಮತ್ತು CH3 ಎರಡೂ ಬರ್ತಿತ್ತು. ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಗೆ ಹೈಯರ್ ನಂಬರ್ ಬರ್ತಿತ್ತು. ಸೊ ಮಿನಿಮಮ್ ನಂಬರ್, ಲೋಕಂಟ್ ನಂಬರ್ ಬರ್ತಿರಲಿಲ್ಲ ಅವಾಗ ಏನು ಬರ್ತಿತ್ತು? 2, 4 and 4. ಈಗ 2, 2 and 4. ಎಸ್ ಆರ್ ನೋ? ಇಫ್ ಯು ಸ್ಟಾರ್ಟ್ ಕೌಂಟಿಂಗ್ ಫ್ರಮ್ ದಿಸ್ ಸೈಡ್ 1, 2, 3, 4, 5, ನಿಮ್ಮ ಲೋಕಂಟ್ ನಂಬರ್ ಎಷ್ಟು? 2, 2 and 4. ಈ ಕಡೆಯಿಂದ ಬಂದಿದ್ದೀರಿ ಅಂದರೆ 2, 4 and 4. 2, 4 and 4. ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ಬಂದಿರೋದು ಎರಡನೇ ಪೊಸಿಷನಲ್ಲಿ. ಇಲ್ಲಿ ಮಿನಿಮಮ್ ನಂಬರ್ ಯಾವುದಿರುತ್ತಲ್ಲ, ದ್ಯಾಟ್ ಈಸ್ ರೈಟ್ ಆ್ಯಂಡ್ ದ ಅದರ್ ಒನ್ ಈಸ್ ರಾಂಗ್. 2, 2, 4 ಅಂದರೆ ದಿಸ್ ಈಸ್ ರೈಟ್. ಇದರಲ್ಲಿ ಸೊ ಯು ಹ್ಯಾವ್ 2 ಮಿಥೈಲ್. ಎರಡನೇ ಪೊಸಿಷನ್ಗೆ ಏನಿದೆ? 2 ಮಿಥೈಲ್ ಇದೆ. ಆ್ಯಂಡ್ ದೆನ್ ಯು ಹ್ಯಾವ್ 1, 2, 3, 4, 5. ಏನಿದು? 1, 2, 3, 4, 5. ಅಲ್ಲಿ ಪೆಂಟೇನ್ ಈ ರಿಟೈನ್ ಮಾಡ್ಕೋತಿರಲ್ಲ, ಯಾಕಂದರೆ ಯು ಆರ್ ಹ್ಯಾವಿಂಗ್ OH ಆ್ಯಂಡ್ OH ಸೇಮ್ ಫಂಕ್ಷನಲ್ ಗ್ರೂಪ್. ಪೆಂಟೇನ್ ಎಷ್ಟನೇ ಪೊಸಿಷನ್ ಇದು? 2. ಇದು ಎಷ್ಟು? 4. 2 ಇದಾವಲ್ಲ, ಏನು? ಆಲ್ alcohol, diol. 2 methyl pentane 2, 4 diol. 2 methyl 2, 4 pentane diol or 4 methyl 2, 4 pentane diol. 4 methyl? No. 1, 3, 3 dimethyl 1, 3. No. So this should be your right. 2 methyl 2, 4 pentane diol. ನಾವೇನು ಮಾಡಿದ್ದೇವೆ? 2 methyl pentane 2, 4 diol. Both of them are right. 2 methyl pentane 2, 4 diol or 2 methyl 2, 4 pentane diol. The prefix can be just placed before here also or here also, before the root word also. So therefore ನಿಮ್ಮ ಆನ್ಸರ್ ಯಾವುದು? ಆಪ್ಷನ್ B. Got it now, students? Next, the IUPAC name of this. So what are we having here? We are having an acid halide. Yes or no? Right. So here we have CH3. ಇಲ್ಲೇ CH3 ಬರುತ್ತೆ. So these would be your substituent group. Acid halide ಅಲ್ಲಿ ಬರುವಂತ ಏನು ಕಾರ್ಬನ್ ಆಟಮ್ ಇದೆ ಅಲ್ವಾ, that should be also counted as a part of the parent chain with the minimum number to the functional group. This should get carbon number 1, carbon number 2, carbon number 3, carbon number 4, carbon number 5. 5 ಕಾರ್ಬನ್ ಆಟಮ್ ಇದಾವ. COCl ಇದ್ದರೆ ಹೌ ಡಸ್ ಇಟ್ ಎಂಡ್? ಎಸ್, ಆಸಿಡ್ ಕ್ಲೋರೈಡ್ ಇದ್ದರೆ, ಆಸಿಡ್ ಹಲೈಡ್ ಇದ್ದರೆ ವಿ ಕಾಲ್ ಇಟ್ ಆಸ್ ಅಲ್ಕನಾಯಿಲ್ ಕ್ಲೋರೈಡ್. ಅಲ್ಕನಾಯಿಲ್ ಕ್ಲೋರೈಡ್. 5 ಕಾರ್ಬನ್ ಆಟಮ್ ಇದಾವಲ್ಲ, ಪೆಂಟನಾಯಿಲ್ ಕ್ಲೋರೈಡ್, ಬಿಕಾಸ್ ಇಟ್ ಇಸ್ ಅ ಆಸಿಡ್ ಹಲೈಡ್. ಎಸ್ ಆರ್ ನೋ? ಸೊ 1, 2, 3, 4, 5 ಪೆಂಟನಾಯಿಲ್ ಕ್ಲೋರೈಡ್ ಎಲ್ಲ ಇದೆ ನೋಡ್ರಿ. ಪೆಂಟನಾಯಿಲ್ ಕ್ಲೋರೈಡ್. ಬ್ಯೂಟನಾಯಿಲ್ ಕ್ಲೋರೈಡ್ ಈಸ್ ರಾಂಗ್. ಪೆಂಟನಾಯಿಲ್ ಕ್ಲೋರೈಡ್ ಈಸ್ ರೈಟ್. ಪೆಂಟೇನ್ ಈಸ್ ರಾಂಗ್. ಇವೆರಡರಲ್ಲಿ ಒಂದು ಕರೆಕ್ಟ್ ಇರಬೇಕಲ್ಲ, ರೈಟ್. ಅದರಲ್ಲಿ 3ನೇ ಪೊಸಿಷನ್ಗೆ ಒಂದು CH3, 2ನೇ ಪೊಸಿಷನ್ಗೆ ಒಂದು CH3 ಅಂದರೆ 2, 3 ಡೈಮಿಥೈಲ್ ಇರಬೇಕಲ್ಲ. 2, 3 ಡೈಮಿಥೈಲ್. ಇಲ್ಲಿ 3, 4 ಡೈಮಿಥೈಲ್ ಅಂದರೆ ಇದು ರಾಂಗ್. ದಿಸ್ ಇಸ್ ದ ಓನ್ಲಿ ರೈಟ್ ಆನ್ಸರ್. ಏನಿದು? 2, 3 2, 3 ಏನು? 2 ಮಿಥೈಲ್ ಗ್ರೂಪ್ಸ್ ಇದಾವೆ. 2, 3 ಡೈಮಿಥೈಲ್. 1, 2, 3, 4, 5 ಅಂದರೆ ಪೆಂಟೇನ್. is replaced by OYL chloride. So what is the name please? Pentanoyl chloride. 2, 3 dimethyl pentanoyl chloride andre namma answer option B. Got it, students? Right. Next, give the IUPAC name for. Enide nodri illi. I'll write it for you if you are not able to see it. CH3, CH2 ide, ille CO ide, ಆಮೇಲೆ ಇಲ್ಲಿ CH2 ಬರುತ್ತೆ, ಇನ್ನೊಂದು CH2, ಆಮೇಲೆ COOCH3. ಏನಿದೆ ನೋಡ್ರಿ ಫಂಕ್ಷನಲ್ ಗ್ರೂಪ್ಸು ಇಲ್ಲಿ. ಹಿಯರ್ ವಿ ಆರ್ ಹ್ಯಾವಿಂಗ್ ಅ ಕೀಟೋನ್, ಹಿಯರ್ ವಿ ಆರ್ ಹ್ಯಾವಿಂಗ್ COOR. ಇದು ಈಸ್ಟರು, ಇದು ನಮ್ಮ ಕೀಟೋನ್. ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಐ ಹ್ಯಾವ್ ಶೇರ್ಡ್ ಇಟ್ ಬಿಫೋರ್. ಈಸ್ಟರ್ ಫಸ್ಟ್ ಬರುತ್ತಲ್ಲ, ಸೊ ದ್ಯಾಟ್ ಶುಡ್ ಗೆಟ್ ದ ಮಿನಿಮಮ್ ನಂಬರ್. Yes or no? Right. So this should get the minimum number. This is a 2, this is a 3, this is a 4, this is a 5,
This is a 6. How do you name a ester? How do you name a ester? You would be naming it as what? Alkyl alkanoate. Alkyl alkanoate. So ಇಲ್ಲಿ COOR ಇದೆ ಅಲ್ವಾ, ಮಿಥೈಲ್, ಇದೊಂದೆಲ್ಲ ಅಲ್ಕೈಲ್ ಪಾರ್ಟ್ ಆಯ್ತಲ್ಲ, ಇದು ಅಲ್ಕೈಲ್, ಸಾರಿ ಮಿಥೈಲ್ alkano, ಇದು alkane part, ಇದು ಇಟ್ಸ್ ಅ ಪಾರ್ಟ್ ಆಫ್ alkane and this is part of alkyl. RCOOR, ಆಕ್ಸಿಜನ್ ಜೊತೆ ಏನು ಆರ್ ಇರುತ್ತಲ್ಲ, ದಟ್ ಈಸ್ ಅಲ್ಕೈಲ್ and this is alkane. ಸೊ ಅಲ್ಕೈಲ್ ಇಲ್ಲಿ ಎಷ್ಟು ಕಾರ್ಬನ್ ಅದಾವಲ್ಲ ಅಷ್ಟು alkane O8 is the answer. Is that clear? Right? So alkyl alkanoate. ಸೊ ಅಲ್ಕೈಲ್ ಅಂದ್ರೆ ಯಾವ್ದು ಬರುತ್ತೆ ಇಲ್ಲಿ? ಮಿಥೈಲ್. ಫಸ್ಟ್ ಮಿಥೈಲ್ ಎಲ್ಲಿದೆ ನೋಡ್ರಿ, ಮಿಥೈಲ್ ಇದೆ, ಈಥೈಲ್ ಅಂತೂ ಬರೋದಿಲ್ಲ, ಈಥೈಲ್ ಬರೋದಿಲ್ಲ, ಮಿಥೈಲ್ ಬರುತ್ತೆ. ಸೊ ಮಿಥೈಲ್ ಅಲ್ಕೆನೋಯೇಟ್. ಬಟ್ ಇಲ್ಲಿ ಒಂದು ಏನಿದೆ, ಇಲ್ಲೂ ಒಂದು ಫಂಕ್ಷನಲ್ ಗ್ರೂಪ್ ಇದೆ, ಯಾವುದು? ಕೀಟೋನ್. ಬಟ್ ONE ಆಗಲ್ಲ, ಈಗ ಅದು ಸಫಿಕ್ಸ್ ಆಗಲ್ಲ, ಅದು ಪ್ರಿಫಿಕ್ಸ್ ಆಗುತ್ತೆ, ಬಿಕಾಸ್ ದಟ್ ಈಸ್ ಯುವರ್ ಸೆಕೆಂಡರಿ ಪ್ರಿಫಿಕ್ಸ್, ನಾಟ್ ದ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್. ಇಟ್ ಈಸ್ ಅ ಸೆಕೆಂಡರಿ ಫಂಕ್ಷನಲ್ ಗ್ರೂಪ್. ಇಸ್ ದಟ್ ಕ್ಲಿಯರ್? ಸೊ ದೇರ್ ಫೋರ್ ದಿಸ್ ಶುಡ್ ಬಿಕಮ್ ಆಸ್ ಆಕ್ಸೋ ಅಂತೀವಿ, ಇಲ್ಲ ಕೀಟೋ ಅಂತೀವಿ ನಾವು ಇದಕ್ಕೆ. ಸೊ ಫೋರ್ತ್ ಪೊಸಿಷನ್ ಅಲ್ಲಿ ಏನಿದೆ? ಮಿಥೈಲ್, ಆ ಕಡೆ ಏನು ಮಿಥೈಲ್ ಬಂದಿದೆ ಅದರ ಜೊತೆ ಫೋರ್ತ್ ಪೊಸಿಷನ್ ಅಲ್ಲಿ ಆಕ್ಸೋ ಇದೆ, ಫೋರ್ತ್ ಪೊಸಿಷನ್ ಅಲ್ಲಿ ಆಕ್ಸೋ ಇದೆ. ಗ್ರೇಟ್. ಫೋರ್ತ್ ಪೊಸಿಷನ್ ಅಲ್ಲಿ ಆಕ್ಸೋ ಇದೆ. ಇಲ್ಲಿ ಎಷ್ಟು ಕಾರ್ಬನ್ ಅಟ ಮಾಡ್ತಾವ ನೋಡ್ರಿ, ಇದು ಅಲ್ಕೈಲ್ ಮಿಥೈಲ್ ಆಯ್ತಲ್ಲ, ಮಿಥೈಲ್ ಆಯ್ತಲ್ಲ, 4 ಕೀಟೋ, 1 2 3 4 5, ಟೋಟಲ್ 5 ಕಾರ್ಬನ್ ಆಟಮ್ ಬರ್ತಾವ. ಇಸ್ ದಟ್ ಕ್ಲಿಯರ್? 5 ಕಾರ್ಬನ್ ಆಟಮ್ ಅಂದ್ರೆ ಪೆಂಟೆನೋಯೇಟ್. ಏನಾಗುತ್ತೆ? ಮಿಥೈಲ್ 4 ಆಕ್ಸೋ ಹೆಪ್ಟೆನೋಯೇಟ್ ಅಲ್ಲ, 7 ಕಾರ್ಬನ್ ಆಟಮ್ ಇಲ್ಲ, ಇರೋದು ಎಷ್ಟಿದೆ ಅಲ್ಲಿ? 1 2 3 4 5, ಐಮ್ ಸಾರಿ, ಓಕೆ ಐಮ್ ಸಾರಿ, 6 ಕಾರ್ಬನ್ ಆಟಮ್, ಕೌಂಟಿಂಗ್ ದಿಸ್ ಆಲ್ಸೋ, ಐಮ್ ಸೋ ಸಾರಿ. 1 2 3 4 5 6, ಹೆಕ್ಸೇನ್, 4 ಆಕ್ಸೋ ಹೆಕ್ಸೆನೋಯೇಟ್. ಇಸ್ ದಟ್ ಕ್ಲಿಯರ್? ಸೊ ವಿ ಹ್ಯಾವ್ alkyl alkanoate. Alkanoate ಅಲ್ಲಿ the entire carbon atoms should be the counted. Is that clear, students? So ester is named as alkyl alkanoate. Is that clear? In the alkyl part you have got CH3, and in alkanoate part all the carbon atoms of the carbon chain, because functional group carries the carbon, that is also to be counted. We have numbered it. Is that clear? So that becomes hexanoate. So ನಮ್ಮ ಆನ್ಸರ್ ಏನಾಗುತ್ತೆ ಈಗ? ಮಿಥೈಲ್ ಅಲ್ಕೈಲ್ ಅಲ್ಕೆನೋಯೇಟ್. ಅಲ್ಕೇನ್ ಅಲ್ಲಿ 4ನೇ ಪೊಸಿಷನ್ಗೆ ಕೀಟೋನ್ ಗ್ರೂಪ್ ಇದೆ. ಸೊ ಮಿಥೈಲ್ 4 ಆಕ್ಸೋ ಹೆಕ್ಸೆನೋಯೇಟ್ ಈಸ್ ಅವರ್ ಆನ್ಸರ್. ಆಪ್ಷನ್ ಡಿ. ಇಸ್ ದಟ್ ಕ್ಲಿಯರ್, ಸ್ಟೂಡೆಂಟ್ಸ್? ರೈಟ್. ಇಲ್ಲೇ ನೋಡ್ರಿ, IUPAC ನೇಮ್ ಆಫ್ ದಿಸ್. ಇಲ್ಲಿ ಡಬಲ್ ಬಾಂಡು ಇದೆ, ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್, CH2, ಇಲ್ಲಿ ಡಬಲ್ ಬಾಂಡ್ ಬರುತ್ತೆ, ಇಲ್ಲಿ C ಬರುತ್ತೆ, ಇಲ್ಲೇ ಸಾರಿ ಇಲ್ಲಿ H ಬರುತ್ತೆ ಒಂದು, ಇಲ್ಲೇ CH2 ಬರುತ್ತೆ, ಇಲ್ಲೇ C ಡಬಲ್ ಬಾಂಡ್ O ಇದೆ, ಇಲ್ಲಿ OH ಆಗುತ್ತೆ. ಇದು ಒಂದು COOH ಇದೆ, ಇಲ್ಲೇ ನಿಮ್ದು ಡಬಲ್ ಬಾಂಡು ಇದೆ. ಡಬಲ್ ಬಾಂಡ್ ಆಸ್ ವೆಲ್ ಆಸ್ COOH ಎರಡು ಇದ್ದಾಗ COOH has got the highest priority. So that carbon should get number 1, number 2, number 3, number 4. Is that clear? So ಏನಾಗುತ್ತೆ ಇದು? 1 2 3 4 ಅಂದ್ರೆ ಏನು? ಬ್ಯೂಟ್. 3ನೇ ಪೊಸಿಷನ್ಗೆ ಏನಿದೆ? EN ಇದೆ. 1ನೇ ಪೊಸಿಷನ್ಗೆ ಏನಿದೆ? OIC ಆಸಿಡ್ ಇದೆ, ಕಾರ್ಬಾಕ್ಸಿಲಿಕ್ ಆಸಿಡ್ 1ನೇ ಪೊಸಿಷನ್ಗೆ. ಬ್ಯೂಟ್ 3EN, E is replaced by OIC acid. So ಬ್ಯೂಟ್ 3 OIC acid ಅನ್ಬೋದು, ಬ್ಯೂಟ್ 3 1 OIC acid ಅನ್ಬೋದು. So ಬ್ಯೂಟ್ 3 OIC acid is right. ಬ್ಯೂಟ್ 1 ಅಲ್ಲ, it is at 3. ಪೆಂಟ್ ಅಲ್ಲ, no. ಪ್ರೋಪ್ ಅಲ್ಲ, no. So total number of carbon atom 4 ಇದಾವ. So ಬ್ಯೂಟ್ 3 1 OIC acid or ಬ್ಯೂಟ್ 3 NOIC acid. Okay, next. ಇಲ್ಲೇ ನೋಡ್ರಿ, I think even this was asked in the previous year. Okay, ಇಲ್ಲೇ ನೋಡ್ರಿ, they are all previous year questions. By mistake ಒಂದನ್ನು ಮೆನ್ಷನ್ ಮಾಡಿದ್ದೀನಿ, ಮಿಕ್ಕಿದ ಯಾವ ಮೆನ್ಷನ್ ಮಾಡಿಲ್ಲ. They are asked in one or the other previous year exams. Okay, and there are some questions ಮೊನ್ನೆ ಜಾನ್ವರಿಯಲ್ಲಿ JEL ಕೇಳಿರುವಂಥ ಕ್ವಶನ್ಸು ಇದೆ. Is that clear? Right. The correct IUPAC name of this, ಇಲ್ಲೇ ನೋಡ್ರಿ, we are going to have, ಇಲ್ಲೇನಿದೆ CH2, ಇಲ್ಲೇನಿದೆ CH3, ಅಂದರೆ ಏನಾಗುತ್ತೆ ಇದು? ಇದು ಈಥೈಲ್ ಆಗುತ್ತೆ. ಇಲ್ಲೇ ಏನಿದೆ? ಫ್ಲೋರೋ.
ಇಲ್ಲಿ ಏನಿದೆ ನೈಟ್ರೋ. ಇಲ್ಲಿ ಯಾವುದು ಫಂಕ್ಷನಲ್ ಗ್ರೂಪ್ ಇಲ್ಲ, ಇಲ್ಲಿ ಯಾವುದು ಫಂಕ್ಷನಲ್ ಗ್ರೂಪ್ ಇಲ್ಲ, ಯಾವುದಕ್ಕೂ ಪ್ರಯಾರಿಟಿ ಇಲ್ಲ. ಬಟ್ ಅವಾಗ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಕ್ಲಿಯರ್ಲಿ ಗೋ ಫಾರ್ ಮಿನಿಮಮ್ ನಂಬರ್ ಆಫ್ ಲೋಕೆಂಟ್ಸ್ ನೋಡಬೇಕು. ಇಲ್ಲೇ ನೋಡ್ರಿ, ಸಪೋಸ್ ಇಫ್ ಐ ಸ್ಟಾರ್ಟ್ ಫ್ರಮ್ ಹಿಯರ್, 1, ಇದು 2, ಇದು 3 ಆಯಿತು, ಇದು 4 ಆಯಿತು. ಸೊ ವಿಚ್ ಆರ್ ದ ಲೋಕೆಂಟ್ಸ್ ಐ ಹ್ಯಾವ್ ಗಾಟ್? 1 ಇಲ್ಲಿ 3ಕ್ಕೆ ಸಿಕ್ತು, ಇಲ್ಲಿ 4ಕ್ಕೆ ಸಿಕ್ತು. ಓಕೆ, ಸಪೋಸ್ ಇಫ್ ಐ ವುಡ್ ಕಮ್ ಫ್ರಮ್ ದ ಅದರ್ ಸೈಡ್ 1, ಹಿಂಗಂತೂ ಬರ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಐ ಹ್ಯಾವ್ ಡೋಂಟ್ ಹ್ಯಾವ್ ಎನಿಥಿಂಗ್ ಹಿಯರ್, ಯಾವುದೋ ಗ್ರೂಪ್ ಇಲ್ಲ ಇಲ್ಲಿ. ಐ ವಿಲ್ ಗೋ ಹಿಯರ್ 1 2 3, ಇದು 4, ಅಂದರೆ 1 2 4 ಸಿಗುತ್ತೆ. 1 2 4. ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ಎಲ್ಲಿದೆ? ಇಲ್ಲಿದೆ ಅಲ್ವಾ? ಸೊ ಇದರಲ್ಲಿ ಮಿನಿಮಮ್ ನಂಬರ್ ಯಾವುದಿದೆ? ಇದು ಅಲ್ವಾ? ಸೊ ದಿಸ್ ಇಸ್ ಯುವರ್ ರೈಟ್ ಆ್ಯಂಡ್ ದಿಸ್ ಇಸ್ ರಾಂಗ್. ಇಸ್ ದ್ಯಾಟ್ 1 2 4 ಇಸ್ ರೈಟ್, ಅಂದರೆ 1 2 4 ಇಸ್ ರೈಟ್. 1 2 4. ಇಸ್ ದ್ಯಾಟ್ ಕ್ಲಿಯರ್? ಸೊ ದೇರ್ ಫೋರ್ ನಾವೇನು ಮಾಡೋಣ ಈಗ? ದಿಸ್ ಇಸ್ 1, ದಿಸ್ ಇಸ್ 2 ಆ್ಯಂಡ್ ದಿಸ್ ಇಸ್ 4. ಬಟ್ ಫೋರ್ತ್ ಪೊಸಿಷನಲ್ಲಿ ಏನಿದೆ? CH2 CH3 ಅಂದರೆ ಈಥೈಲ್ ಇದೆ. ಇಲ್ಲಿ ಏನಿದೆ? ಫ್ಲೋರೋ ಇದೆ. ಇಲ್ಲಿ ಏನಿದೆ? ನೈಟ್ರೋ ಇದೆ. ಸೊ ಅಲ್ಫಾಬೆಟಿಕಲಿ ಯಾವ್ದು ಫಸ್ಟ್ ಬರುತ್ತೆ? ಈಥೈಲ್ ಬರುತ್ತೆ. ಸೊ ಐ ವಿಲ್ ನೇಮ್ ಇಟ್ ಆಸ್ ವಾಟ್? 4 ಈಥೈಲ್. 4 ಈಥೈಲ್. ಆಮೇಲೆ 1 ಫ್ಲೋರೋ. 4 ಈಥೈಲ್ 1 ಫ್ಲೋರೋ. ಆಮೇಲೆ 2 ನೈಟ್ರೋ. 2 ನೈಟ್ರೋ. ಏನಿದು? ಬೆನ್ಝೀನ್. ಏನಿದು? ಬೆನ್ಝೀನ್. 4 ethyl 1 fluoro 2 nitrobenzene. 4 ethyl 1 fluoro 2 nitrobenzene. Done. This is your answer. 1 ethyl 4 fluoro? No. 3 ethyl 6 fluoro? No. 5 ethyl 2 fluoro? No. 4 ethyl 1 fluoro 2 nitrobenzene. Got it, students? Next. IUPAC name of this particular compound. IUPAC name of this particular compound. So here we are having double bond ಇದೆ, ಕೀಟೋನು ಇದೆ, ಆಲ್ಡಿಹೈಡು ಇದೆ. ಡಬಲ್ ಬಾಂಡು, ಕೀಟೋನು, ಆಲ್ಡಿಹೈಡ್ ಮೂರಕ್ಕೂ ಹೋಲಿಸಿದರೆ ಮಿನಿಮಮ್ ಲೋಕಂಟ್ ಬರೋದು ಆಲ್ಡಿಹೈಡ್ಗೆ, ಬಿಕಾಸ್ ಆಫ್ ದಟ್ ಈಸ್ ಆಫ್ ದ ಹೈಯೆಸ್ಟ್ ಪ್ರಯಾರಿಟಿ. ಅದರಲ್ಲಿ ಕಾರ್ಬನ್ ಆಟಮ್ ಇರೋದ್ರಿಂದ ದಟ್ ಶುಡ್ ಆಬ್ವಿಯಸ್ಲಿ ಗೆಟ್ ಅ ಮಿನಿಮಮ್ ನಂಬರ್, ದಟ್ ಈಸ್ 1. ಆಮೇಲೆ ಇಲ್ಲಿ 2, ಇಲ್ಲಿ ಮುಂದೆ ಹೋದರೆ ಇಲ್ಲಿ CH3 ಬರುತ್ತೆ, ನನಗೆ ಪೇರೆಂಟ್ ಚೈನಲ್ಲಿ 3 ಕಾರ್ಬನ್ ಬರುತ್ತೆ, ಬೇಡ. ಐ ವಿಲ್ ಗೋ ಹಿಯರ್, ಇದು 3ನೇ ಕಾರ್ಬನ್ನು. ಐ ವಿಲ್ ಗೋ ಹಿಯರ್ 4, ಇದು 5, ಇದು 6, ಇದು ನಮ್ಮ ಪೇರೆಂಟ್ ಚೈನ್. ಇದು ನಮ್ಮ ಪೇರೆಂಟ್ ಚೈನ್. ಇಸ್ ದಟ್? ಈ ಪೇರೆಂಟ್ ಚೈನಲ್ಲಿ 2ನೇ ಪೊಸಿಷನ್ಗೆ ಮೀಥೈಲ್ ಗ್ರೂಪ್ ಇದೆ. 2 ಮೀಥೈಲ್ ಅಂತ ಎಲ್ಲಿದೆ ನೋಡ್ರಿ? 2 ಮೀಥೈಲ್ ಅನ್ನೋ ಶಬ್ದನೇ ಇಲ್ಲ ಇಲ್ಲಿ. 5 ಮೀಥೈಲ್ ಅಂತ ಇದೆ, ರಾಂಗ್. 2 ಮೀಥೈಲ್ ಅಂತ ಇದೆ ಅಲ್ವಾ? 2 ಮೀಥೈಲ್ ಅಂತ ಇದೆ. ಸೊ 2 ಆರ್ ರೂಲ್ಡ್ ಔಟ್. 2 ಮೀಥೈಲು 3ನೇ ಪೊಸಿಷನ್ಗೆ ಏನಿದೆ? ಕೀಟೋನ್. ಆಫ್ಟರ್ ಪ್ರಯಾರಿಟಿ ಆಫ್ಟರ್ CHO ಬರುತ್ತೆ ಅಂದರೆ 3 ಕೀಟೋನ್ ಆಗುತ್ತೆ. ಸೊ 3 ಕೀಟೋ ಎಲ್ಲಿದೆ ನೋಡ್ರಿ? ಓಕೆ, 3 ಕೀಟೋ ಇಲ್ಲೂ ಇದೆ, 3 ಕೀಟೋ ಇಲ್ಲೂ ಇದೆ. ಆಮೇಲೆ 1 2 3 4 5 6 6 ಕಾರ್ಬನ್ ಅದಾದ್ರೆ ಹೆಕ್ಸ್ ಇರಬೇಕಲ್ಲ, ಹೆಕ್ಸ್ ಇಲ್ಲೂ ಇದೆ, ಹೆಕ್ಸ್ ಇಲ್ಲೂ ಇದೆ. ಡಬಲ್ ಬಾಂಡ್ ಯಾವ ಪೊಸಿಷನ್ ಬಂದಿದೆ? 4th ಪೊಸಿಷನ್ ಬಂದಿದೆ. 4 ಈನ್ ಅಂತ ಇರಬೇಕಲ್ಲ, 4 ಈನ್ ಇಲ್ಲಿದೆ, 5 ಈನ್ ಇಲ್ಲಿದೆ. ಸೊ ದಿಸ್ ಪಾಯಿಂಟ್ ಇಸ್ ರಾಂಗ್. 4 ಈನ್ ಎಲ್ ಯಾಕಿದು? ಬಿಕಾಸ್ ಆಫ್ ಆಲ್ಡಿಹೈಡ್ ವಿಚ್ ಇಸ್ ಅಟ್ ದ ಫಸ್ಟ್ ಪೊಸಿಷನ್. 4 EN 1 AL ಅಂತಾನು ಬರಿಬಹುದು, 4 ಈನಾಲ್ ಅಂತಾನು ಬರಿಬಹುದು. ವಾಟ್ ವುಡ್ ಬಿ ದ ನೇಮ್? 3 keto 3 keto 2 methyl 3 keto K 2 methyl M 3 keto 2 methyl 3 keto 2 methyl hex 4 in 1 all 3 keto 2 methyl hex 4 in 1 all or 4 enol. So ನಮ್ಮ ಆನ್ಸರ್ ಯಾವುದು? ಆಪ್ಷನ್ ಡಿ. Is that clear, students? Next, IUPAC name of the following compound. What is this? CON ಇದೆ ನೋಡ್ರಿ ಇಲ್ಲಿ. This is the amide. This is the amide. And here the nitrogen of the amide is attached to 2 methyl groups ಇದಾವ. ಅಂದರೆ N ಡೈಮಿಥೈಲ್ ಇರಬೇಕಲ್ಲ, ಅಷ್ಟೇ ನೋಡ್ರಿ. ಫಸ್ಟ್ ನನ್ ಆಫ್ ದೀಸ್. ಓಕೆ, ಸೈಕ್ಲೋಪ್ರೋಪೀನ್ ಅಮೈಡ್, N ಡೈಮಿಥೈಲ್ ಇಲ್ಲ, N ಮಿಥೈಲ್ ಇದೆ, N ಡೈಮಿಥೈಲ್ ಇಲ್ಲಿದೆ. ಸೊ ದಟ್ ಈಸ್ ದ ಓನ್ಲಿ ಆನ್ಸರ್ ರೈಟ್. ಇದು ರಾಂಗ್ ಆಗುತ್ತೆ, ಇದು ರಾಂಗ್, ಇದು ರಾಂಗ್. ಲೆಟ್ಸ್ ಸಿ. N ಡೈಮಿಥೈಲ್, N ಡೈಮಿಥೈಲ್, ಆಮೇಲೆ ಬಂದ್ಬಿಟ್ಟು ಸೈಕ್ಲೋಪ್ರೋಪೇನ್, N ಡೈಮಿಥೈಲ್ ಸೈಕ್ಲೋಪ್ರೋಪೇನ್, N dimethyl cyclopropane. Yes, and this core
core of the amide is called as what? Carboxyamide. Yes or no? So N dimethyl cyclopropane carboxyamide. Understood, students? It is a derivative of the amide. Is that clear? By the replacement of H of the nitrogen by alkyl groups. So N dimethyl cyclopropane carboxyamide is your answer. Is that clear? Option A. Got it? Right. Now, IUPAC name of the following. Okay, again amide, CONH. But here nitrogen is attached to only benzene. Andre N-phenyl. N-phenyl. Nodana. None of these are what? N-phenyl. ಇಲ್ಲಿ ಏನಿದೆ ನೋಡ್ರಿ, ಇಲ್ಲಿ ಏನೂ ಇಲ್ಲ ಅಂದ್ರೆ ಏನಿದು CH3. N-phenyl, ಇಲ್ಲಿ CH3 ಇದೆ. CH3 and this carbon is number 1 if you consider. 1 and 2 ಅಂದ್ರೆ ಈಥೇನ್. N-phenyl ಎರಡು ಕಾರ್ಬನ್ ಆಟಮ್ ಅಂದ್ರೆ ಈಥೇನ್. ಈಥಿನೋನ್ ಅಲ್ಲ, ಮೀಥೇನ್ ಅಂತೂ ಅಲ್ಲ, ರೈಟ್? N-phenyl ಎರಡು ಕಾರ್ಬನ್ ಆಟಮ್ ಅಂದ್ರೆ ಈಥೇನ್ ಅಮೈಡ್. They are also called as what? Alkanamide. Alkanamide or carboxyamide also. Is that clear? So therefore what would be the name? N-phenyl. N-phenyl 1 2 ಎರಡು ಕಾರ್ಬನ್ ಆಟಮ್ ಇದೆ ಮೇಲೆ, ಎರಡು ಕಾರ್ಬನ್ ಆಟಮ್ ಇದ್ರೆ ಈಥೇನ್, is replaced by amide. N-phenyl ethanamide. Is that clear? N-phenyl ethanamide is your answer. Is that clear, students? Right. Carboxyamide or alkanamide. Understood? Right. IUPAC name of this. Okay, how many carbons here? I'll take it as 1, 2, 3, 4, 5. Cannot count from this side because third position should come to OH. ಈ ತರ ಕೌಂಟ್ ಮಾಡಿದ್ರೆ ಸೆಕೆಂಡ್ ಪೊಸಿಷನ್ ಬಂದ್ಬಿಡುತ್ತೆ, ರೈಟ್? ಇಲ್ಲೆಷ್ಟಾಯ್ತು? ಪೆಂಟ್ದಲ್ಲಿ ಎರಡನೇ ಪೊಸಿಷನ್ಗೆ ಡಬಲ್ ಬಾಂಡ್ ಇದೆ. 2EN. ಈ ಎನ್ ನಾನು ರಿಟೈನ್ ಮಾಡ್ಕೋತೀನಿ ಬಿಕಾಸ್ ದರ್ ಆರ್ 2 ಸೇಮ್ ಫಂಕ್ಷನಲ್ ಗ್ರೂಪ್ಸ್. ಪೆಂಟ್ 2ENE ಎಷ್ಟನೇ ಪೊಸಿಷನು? 2 ಮತ್ತೆ 3ನೇ ಪೊಸಿಷನ್ ಅಲ್ಲಿ 2 OH ಗ್ರೂಪ್ಸ್ ಇದೆ, ಅಂದ್ರೆ ಡಯಾಲ್. Pent 2ene 2,3 diol. Pent 2ene 2,3 diol. Yes. Pent 2ene 2,3 diol. This is also right. Sorry. Idu bute alva. Okay. So this is wrong. Pent 2ene 2,3 diol is right. 2-methyl. This is wrong. Hex is wrong. So only pent 2ene 2,3 diol is right. Is that clear, students? Yes. Next. IUPAC name of the compound ಏನಿದೆ ರೀ ಇಲ್ಲಿ? CH3O ಆಮೇಲೆ CH2 ಆಮೇಲೆ O CH2CH3. ನೋಡ್ರಿ, ವಾಟ್ ಗ್ರೂಪ್ ಇಸ್ ದೇರ್ ಹಿಯರ್? ಇದು ಯಾವ ಗ್ರೂಪ್ ಇದು? ಮೆಥಾಕ್ಸಿ. ಇದು ಯಾವ ಗ್ರೂಪ್ ಇದು? ಇಥಾಕ್ಸಿ. ಇಥಾಕ್ಸಿ ಇ, ಮಿಥಾಕ್ಸಿ ಎಂ, ರೈಟ್? ಇಲ್ಲಿದೆ ನಿಮ್ಮ ಪೇರೆಂಟ್ಸ್. ಎಲ್ಲಿಂದ ಕೌಂಟ್ ಮಾಡ್ತೀರಿ? ಅಲ್ಫಾಬೆಟಿಕಲ್ ಆರ್ಡರ್. ಇ ಕಮ್ಸ್ ಫಸ್ಟ್. 1 2 3. 1 ಇಥಾಕ್ಸಿ, 3 ಮಿಥಾಕ್ಸಿ, 1 2 3 ಪ್ರೊಪೇನ್. ಏನಿದು? ಈಥರ್. ಈಥರ್ಸ್ ಆರ್ ನೇಮ್ಡ್ ಆಸ್ ಅಲ್ಕಾಕ್ಸಿ ಅಲ್ಕೇನ್. ಇಲ್ಲಿ ಇಥಾಕ್ಸಿ ಮಿಥಾಕ್ಸಿ ಪ್ರೊಪೇನ್. Ethoxy is at which position? 1. So 1 is ethoxy, 3 methoxy, total 3 carbon atom, therefore propane. 1 ethoxy, 3 methoxy, propane. Your answer is option B. Got it, students? Yes. Next one. The IUPAC name of COOH, CHCH. How do you write it? ಇಲ್ಲಿ COOH ಇದೆ, ಇಲ್ಲಿ CH ಇದೆ, ಇಲ್ಲಿ CH ಇದೆ, ಇಲ್ಲಿ COOH ಇದೆ. Is that clear, students? So what do you call this as? If COOH are on trans to each other, ಇಲ್ಲಿ ನೋಡ್ರಿ, how do you write it?
You have a carbon-carbon double bond here, no? Carbon-carbon double bond is there. H, COH, COH, right? Ade C double bond C, COH, H and H. If they are on the same side, adikkenantara malic acid. If they are on the opposite side, we call it as fumaric acid. Yes or no? Nothing but trans, and this is cis. But ಈ ಪರ್ಟಿಕ್ಯುಲರ್ ಕ್ವಶನ್ ಅಲ್ಲಿ ಅದನ್ನೆಲ್ಲ ಏನು ಕೇಳಿಲ್ಲ ಅವರು, IUPAC ನೇಮ್ ಕೇಳಿದ್ದಾರೆ. ಲೆಟ್ ಅಸ್ ಸ್ಟಾರ್ಟ್. ಸೊ COH ಅಲ್ಲಿ ಕಾರ್ಬನ್ ಇರೋದಲ್ವಾ, ನಂಬರ್ 1 COH ಅಲ್ಲಿ ಕಾರ್ಬನ್ ಇರೋದು, ರೈಟ್? ದಿಸ್ ಇಸ್ ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4. ಎಸ್ ಆರ್ ನೋ? ನಂಬರ್ 4. ಸೊ ಹೌ ಮೆನಿ ಕಾರ್ಬನ್ಸ್ ಟೋಟಲಿ? 4 ಅಂದ್ರೆ ಏನಾಗುತ್ತೆ ಇದು? ಬ್ಯೂಟ್. ಬ್ಯೂಟ್ದಲ್ಲಿ ಎರಡನೇ ಕಾರ್ಬನ್ಗೆ ಏನಿದೆ? ಡಬಲ್ ಬಾಂಡ್ ಇದೆ. ಬ್ಯೂಟ್ 2ENE. ಎಸ್ ಆರ್ ನೋ? ಒಂದನೇ ಮತ್ತೆ ನಾಲ್ಕನೇ ಕಾರ್ಬನ್ಗೆ ಏನಿದೆ? 1,4 ಡೈ ಯಾವ ಗ್ರೂಪ್ಸ್ ಇದಾವ? OIC ಆಸಿಡ್ಸ್ ಇದಾವ, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇದಾವ. ವಾಟ್ ಇಸ್ ದ ನೇಮ್? ಬ್ಯೂಟ್ 2ENE 1,4 ಡೈ OIC ಆಸಿಡ್. ಬ್ಯೂಟ್ 2ENE 4,1 ಅಲ್ಲ, ಬ್ಯೂಟ್ 2NE 1,4, ಬ್ಯೂಟ್ 2NE 1,4 ಡೈ OIC ಆಸಿಡ್. OIC ಆಸಿಡ್. ಸೊ ನಿಮ್ಮ ಆನ್ಸರ್ ಯಾವುದು? ಆಪ್ಷನ್ ಬಿ. ಈಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? Right. Next. How many sp2 hybridized carbon atoms and pi bonds are present in this? Okay, right. Slightly out of the topic that we are discussing, but still that's okay. So we have a C triple bond C, CO, O, C, H3. Yes or no? ಇಲ್ಲಿ ಏನು ಬರುತ್ತೆ? ಒಂದು H, ಇಲ್ಲೊಂದು H, H, ಏನು ಕೇಳಿದ್ದಾರೆ? sp2 hybridized carbon ಎಷ್ಟು? sp2 ಅಂದರೆ ಆಟೋಮೆಟಿಕಲಿ ದೇ ಆರ್ ಹ್ಯಾವಿಂಗ್ ಅ ಡಬಲ್ ಬಾಂಡ್ ಅಲ್ವಾ? ಸೊ ದಿಸ್ ಕಾರ್ಬನ್ ಈಸ್ ಹ್ಯಾವಿಂಗ್ ಅ ಡಬಲ್ ಬಾಂಡ್. ಸೊ ದಿಸ್ ಇಸ್ sp2. This is sp2 number 1. This is sp2 number 1, sp2 number 2, sp2 number 3, sp2 number 4, sp2 number 5, sp2 number 6. ಟ್ರಿಪಲ್ ಬಾಂಡ್ ಇದೆ, ಟ್ರಿಪಲ್ ಬಾಂಡ್ ಇದೆ. ಇದು sp ಆಗುತ್ತೆ, sp ಆಗುತ್ತೆ. ದಿಸ್ ಕಾರ್ಬನ್ ಇಸ್ ಹ್ಯಾವಿಂಗ್ ಡಬಲ್ ಬಾಂಡ್ ಅಂದರೆ 3 ಸಿಗ್ಮಾ ಬಾಂಡ್. 3 ಸಿಗ್ಮಾ ಬಾಂಡ್ ಅಂದರೆ sp2 6 ಆಗಿದಾವಲ್ಲ, sp2 ನಂಬರ್ 7. ಇದು ಆಲ್ 4 ಸಿಗ್ಮಾ ಬಾಂಡ್, ಇದು sp3 ಆಗುತ್ತೆ. ಇದು ಸೊ ಅವ್ರೇನು ಕೇಳಿದ್ದಾರೆ? sp2 ಎಷ್ಟಿದಾವೆ? sp2 ಎಷ್ಟಾಯಿತು? 7 ಆಯ್ತಲ್ಲ. 7 sp2. ಫಸ್ಟ್ ನಂಬರ್ 7 ಇರುವಂಥ ಆನ್ಸರ್ ಯಾವುದು? ಇದು ಮತ್ತು ಇದು. ಆಮೇಲೆ ಏನು ಕೇಳಿದ್ದಾರೆ? ಪೈ ಬಾಂಡ್ಸ್ ಕೇಳಿದ್ದಾರೆ. 1, 2, 3 ಟ್ರಿಪಲ್ ಬಾಂಡಲ್ಲಿ 1, 2 ಪೈ ಆ್ಯಂಡ್ ಪೈ. ಡಬಲ್ ಬಾಂಡಲ್ಲಿ 1 ಪೈ, 1, 2, 3 4, 5, 6 ಟೋಟಲ್ 6. ಸೊ 7 ಜೊತೆ 6 ಯಾವುದು? ಇದು. ಸೊ ದೇರ್ ಫೋರ್ ನಿಮ್ಮ ಆನ್ಸರ್ ಆಪ್ಷನ್ ಸಿ. ಈಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ನೆಕ್ಸ್ಟ್, ಗಿವ್ ದ IUPAC ನೇಮ್ ಆಫ್ ದ ಕಂಪೌಂಡ್. ಇಲ್ಲೇನಿದೆ? CH3, 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 right? So how do you name, how do you number this? ಎಲ್ಲ alkyl groups ಇದಾವೆ, ಡಬಲ್ ಬಾಂಡ್ ಇದೆ ಅಲ್ವಾ? ಕಾರ್ಬನ್ ಕಂಟೈನಿಂಗ್ ಡಬಲ್ ಬಾಂಡ್ ಶುಡ್ ಗೆಟ್ ದ ಮಿನಿಮಮ್ ನಂಬರ್. ಸೊ 1, ಡೋಂಟ್ ಗೋ ಲೈಕ್ ದಿಸ್, ಗೋ ಲೈಕ್ ದಿಸ್, ಬಿಕಾಸ್ ಆಲ್ವೇಸ್ ಡಬಲ್ ಬಾಂಡ್ ಅನ್ನ ಬಿಟ್ಟು ದೂರ ಹೋಗೋಂಗಿಲ್ಲ. 1, 2 ದಿಸ್ ಕಾನ್ಸಿಕ್ಯೂಟಿವ್ ನಂಬರ್ ಶುಡ್ ಕ್ಯಾರಿ ದ ಡಬಲ್ ಬಾಂಡ್. 1, 2, 3, 4, 5, 6. ಒಂದನೇ ಕಾರ್ಬನ್, ಮೂರನೇ ಕಾರ್ಬನ್ಗೆ 2 ಮೀಥೈಲ್ ಗ್ರೂಪ್ ಇದಾವ, ಒಂದನೇ ಕಾರ್ಬನ್ಗೆ 1 ಮೀಥೈಲ್ ಗ್ರೂಪ್ ಇದೆ. ಟೋಟಲ್ 3 ಮೀಥೈಲ್ ಗ್ರೂಪ್ಸ್. ಯಾವ್ಯಾವ ಪೊಸಿಷನ್ಗೆ? ಒಂದನೇ ಪೊಸಿಷನ್ 1, ಮೂರನೇ ಪೊಸಿಷನ್ 2. ಟೋಟಲ್ ಎಷ್ಟಾಯಿತು? 3 ಟ್ರೈ ಮೀಥೈಲ್ ಆಯ್ತು. 1, 3, 3 ಟ್ರೈ ಮೀಥೈಲ್ cyclohexene, cyclohexene or simply cyclohexene. Is that clear students? So your answer is 1, 3, 3 is only here, trimethyl cyclohexene. So that is the only answer, option B. Got it? Yes. Ille nodri, IUPAC name of again, double bond ide, OH ide. So double bond and OH both are there, so carbon containing OH should get the minimum number. So if you go like this, the methyl group will get the higher number. If you go like this, the double bond will get the higher number. Compared to double bond and alkyl group, double bond has got the higher priority. 1, 2,
3 4 towards your answer. Fourth position ಏನಿದೆ methyl 4 methyl cyclobute 2ene ಅಂದ್ರೆ ಎರಡನೇ ಪೊಸಿಷನ್ ಡಬಲ್ ಬಾಂಡ್ ಇದೆ cyclobute 2ene ಬಟ್ ಅಲ್ಲೊಂದು ಫಂಕ್ಷನಲ್ ಗ್ರೂಪ್ ಇರೋದ್ರಿಂದ ನಾವು ಇ ಅನ್ನ ರೀಪ್ಲೇಸ್ ಮಾಡ್ತೀವಿ ಎಷ್ಟನೇ ಪೊಸಿಷನ್ ಒಂದನೇ ಪೊಸಿಷನ್ ಅಂದ್ರೆ OL 4 methyl cyclobute 2ene 1 ol. So 4 methyl cyclo 2 butene 1 ol. So this is right. 4 methyl cyclo 1 butene baratta? No. 2 butene baratta. 2 methyl baratta? No. So this is the only right answer. 4 methyl cyclo 2 butene 1 ol. Second one is your answer. Okay. Next. Correct IUPAC name. See here. So what is that you are having? Ille ಒಂದು 4 membered ring ಇದೆ. Ille ಒಂದು 3 membered ring ಇದೆ. So small less numbered ring will become the substituent group. ಯಾವ ring ಅಲ್ಲಿ ಕಡಿಮೆ number of carbon atom ಇರುತ್ತೋ that becomes the substituent group. Is that clear? So therefore ಇದು ಒಂದನೇ ಪೊಸಿಷನ್ ಇದು 2 ಇದು 3 ಇದು 4 ಒಂದನೇ ಪೊಸಿಷನ್ ಅಲ್ಲಿ ಇರುವಂತ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಯಾವುದು ಸೈಕ್ಲೋಪ್ರೋಪೇನ್ ಏನಾಗುತ್ತೆ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಆಗುತ್ತೆ ಒಂದನೇ ಪೊಸಿಷನ್ ಅಲ್ಲಿ ಇದೆ ಸೊ 1 ಸೈಕ್ಲೋಪ್ರೊಪೈಲ್ 1 ಸೈಕ್ಲೋಬ್ಯೂಟೀನ್ 1 ಡೈಸೈಕ್ಲೋಬ್ಯೂಟ್ ಯಾವುದು 1 ಸೈಕ್ಲೋಪ್ರೋ ಸಾರಿ ಇದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಲ್ವಾ ಸೊ ದಿಸ್ ಬಿಕಮ್ಸ್ ವಾಟ್ ಸೈಕ್ಲೋಪ್ರೊಪೈಲ್ ಆಗುತ್ತೆ cyclopropyl ಒಂದನೇ ಪೊಸಿಷನ್ಗೆ cyclopropyl 1 cyclopropyl cyclobutane ಒಂದನೇ ಪೊಸಿಷನ್ಗೆ cyclopropyl ಇದು cyclobutane ಓಕೆ alkyl alkane is that clear 1 cyclopropyl cyclobutane so ನಮ್ಮ ಆನ್ಸರ್ ಯಾವುದು ಆಪ್ಷನ್ ಎ right students next the correct structure of 2,6-dimethyl DEC4ENE 2,6-dimethyl DEC4ENE ಡೇಕ್ ಅಂದ್ರೆ ಏನ್ರಿ 10 ಕಾರ್ಬನ್ 1 2 3 4 5 6 7 8 9 10 1 2 3 4 5 6 7 8 1 2 3 4 5 6 7 8 9 10 ಎಲ್ಲ ಕಡೆ 10 ಕಾರ್ಬನ್ ಆಟಮ್ ಇದಾವೆ 2,6-dimethyl so every position every particular ಸ್ಟ್ರಕ್ಚರ್ ನೋಡ್ರಿ ಎರಡನೇ ಪೊಸಿಷನ್ಗೆ ಮಿಥೈಲ್ ಗ್ರೂಪ್ ಇದೆ ಇಫ್ ದಿಸ್ ಇಸ್ 1 ಐ ಟೇಕ್ ಇಟ್ ಆಸ್ 2 3 4 5 6 7 8 9 and 10 2 ಮತ್ತೆ 5ಗೆ ಮಿಥೈಲ್ ಇದೆ 2 ಮತ್ತೆ 6 ಕೇಳಿದಾರಲ್ಲ ಅವರು ದಿಸ್ ಇಸ್ ರಾಂಗ್ 1 2 3 4 5 6 7 8 9 10 2 ಮತ್ತೆ 6ಗೆ ಡೈಮಿಥೈಲ್ ಇದೆ 2,6 ಡೈಮಿಥೈಲ್ ರೈಟ್ ಆಮೇಲೆ ಮೂರನೇ ಪೊಸಿಷನ್ ಡಬಲ್ ಬಾಂಡ್ ಇದೆ ಇಲ್ಲಿ ನಾಲ್ಕನೇ ಪೊಸಿಷನ್ ಡಬಲ್ ಬಾಂಡ್ ಇದೆ ಇದು ರಾಂಗ್ 1 2 3 4 5 6 7 8 9 10 2 and 6 ಮಿಥೈಲ್ ಇದೆ ಎಸ್ ಎಷ್ಟನೇ ಪೊಸಿಷನ್ಗಿದೆ ಡಬಲ್ ಬಾಂಡು 4ENE ಇಲ್ಲಿ 5ENE ಇದೆ ಇದು ಕೂಡ ರಾಂಗ್ ಓನ್ಲಿ ಆನ್ಸರ್ ಇಸ್ ದಿಸ್ 1 2 3 4 5 6 7 8 9 10 ಎರಡನೇ ಪೊಸಿಷನು ಆರನೇ ಪೊಸಿಷನು ಡೈಮಿಥೈಲು ನಾಲ್ಕನೇ ಪೊಸಿಷನು ENE ಟೋಟಲ್ 10 ಕಾರ್ಬನ್ಸು DEC ಸೊ ಇಟ್ ಶುಡ್ ಬಿಕಮ್ 2,6-dimethyl 2,6-dimethyl ಡೆಕ್ 4ENE 2,6-dimethyl ಡೆಕ್ 4ENE ಸೊ ನಿಮ್ಮ ಆನ್ಸರ್ ಯಾವುದು ಆಪ್ಷನ್ 4 ಈಸ್ ಯೋರ್ ಆನ್ಸರ್ ರೈಟ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕರೆಕ್ಟ್ IUPAC ನೇಮ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಂಪೌಂಡ್ CH3 CH CH2 CN so CN is at the terminal position ಅಂತಂದ್ರೆ ಈ ಕಾರ್ಬನ್ದು it has to be the part of the parent chain if it is a part of the parent chain ಇದಕ್ಕೆ ಏನಂತಾರ ನೈಟ್ರೈಲ್ ಅಂತಾರೆ cyanides are called nitrile right 1 2 3 4 ಮೂರನೇ ಪೊಸಿಷನ್ಗೆ ಏನು ಗ್ರೂಪ್ ಬಂತು ಅಮೈನೋ ಇದು ನಿಮ್ಮ ಪೇರೆಂಟ್ ಚೈನ್ ಇದು ನಿಮ್ಮ ಪೇರೆಂಟ್ ಚೈನ್ ಈ ಪೇರೆಂಟ್ ಚೈನ್ ಅಲ್ಲಿ 4 ಕಾರ್ಬನ್ ಆಟಮ್ ಇದಾವ ಅಂದ್ರೆ ಇಟ್ ಇಸ್ ಅ ಅಲ್ಕೇನ್ ಬ್ಯೂಟೇನ್ and what is this nitrile it starts with N it doesn't start with AEIOU so therefore ನೀವೇನು ಮಾಡಬೇಕು ಈಗ ಬ್ಯೂಟೇನ್ ಅಲ್ಲಿರುವಂಥ ಇ ಅನ್ನ ರಿಟೈನ್ ಮಾಡ್ಕೋಬೇಕು ಮೂರನೇ ಪೊಸಿಷನ್ ಅಲ್ಲಿರುವಂಥ ಅಮೈನೋನ ಹೇಳ್ತೀರಿ ಏನು 3 ಅಮೈನೋ ಅಂತ ಹೇಳಬೇಕು ಸಫಿಕ್ಸ್ ಅಲ್ಲಿ ಸಾರಿ ಪ್ರಿಫಿಕ್ಸ್ ಅಲ್ಲಿ 3 ಅಮೈನೋ ಆಮೇಲೆ 4 ಕಾರ್ಬನ್ ಆಟಮ್ ಯಾವುದು ಬ್ಯೂಟೇನ್
ಈ ರಿಟೈನ್ ಮಾಡಿಕೊಂಡು ನೈಟ್ರೈಲ್ ಅಂತ ಬರೀರಿ. ಬ್ಯೂಟೇನ್ ನೈಟ್ರೈಲ್ ಆರ್ ಬ್ಯೂಟೇನ್ 1 ನೈಟ್ರೈಲ್. ಸೊ 3 ಅಮೈನೋ ಬ್ಯೂಟೇನ್ ನೈಟ್ರೈಲ್, 3 ಅಮೈನೋ ಪ್ರೊಪೇನ್ ನೈಟ್ರೈಲ್ ಅಲ್ಲ, 2 ಅಮೈನೋ 3 ಸೈನೋ ಅಲ್ಲ, 3 ಸ್ಯಾನೋ ಅಲ್ಲ. ಸಿನ್ಸ್ ಸ್ಟ್ಯಾನರ್ಡ್ ಈಸ್ ಕಮಿಂಗ್ ಇನ್ ದ ಪೇರೆಂಟ್ ಚೈನ್, ಈ ಕಾರ್ಬನ್ಗೆ ನಂಬರ್ 1 ಬಂದರೆ ಯು ಹ್ಯಾವ್ ಟು ನೇಮ್ ಇಟ್ ಆಸ್ ಅಲ್ಕೇನ್ ನೈಟ್ರೈಲ್. ದಿಸ್ ಬಿಕಮ್ಸ್ ದ ಪಾರ್ಟ್ ಆಫ್ ದ ವರ್ಡ್ ನೈಟ್ರೈಲ್ ಆಗತ್ತಿದು. 1 2 3 4 ಅಂದರೆ ಬ್ಯೂಟೇನ್. ದಿಸ್ ಇಸ್ ಸ್ಟಾರ್ಟಿಂಗ್ ವಿತ್ ಎನ್ ಅಲ್ವಾ, ಸೊ ಈ ಅನ್ನ ರಿಟೈನ್ ಮಾಡ್ಕೋಬೇಕು. ಸೊ ದೇರ್ ಫೋರ್ 3 ಅಮೈನೋ ಬಿಕಮ್ಸ್ ಯುವರ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಬ್ಯೂಟೇನ್ ಈಸ್ ಯುವರ್ ಪೇರೆಂಟ್ ಚೈನ್, ನೈಟ್ರೈಲ್ ಇಸ್ ಬಿಕಾಸ್ ಆಫ್ ನೈಟ್ರೋಜನ್ ಇನ್ ದ ಸ್ಯಾನೈಡ್. ಸೊ ನಿಮ್ಮ ಆನ್ಸರ್ ಏನಾಗುತ್ತೆ? 3 ಅಮೈನೋ ಬ್ಯೂಟೇನ್ ನೈಟ್ರೈಲ್. 3 ಅಮೈನೋ ಬ್ಯೂಟೇನ್ ನೈಟ್ರೈಲ್ is option B. Is that clear, students? Right. These are some of the important MCQs we have discussed, keeping KCET in mind. Is that clear? It should be easy also, understanding also, good competitive enough for CET also. Is that clear? Right. So I'll see you all in the next class with another topic. Till then, keep studying. Bye everyone.